ಸಿನಿಮಾ ಅಂತ. ಅದು ನಂಬರಲ್ಲಿ ಹೌದು ಫಸ್ಟ್ ಸಿನಿಮಾ ಅಂತ, ಬಟ್ ನಮಗೆ ಪ್ರತಿ ಕೆಲಸನೂ ಹೊಸದು ಮತ್ತು ಅರ್ಥನೇ ಶುರು ಆಗುತ್ತೆ. ಹಾಗಾಗಿ ನಮಗೆ ಎಲ್ಲ ಅನುಭವನೂ ಫ್ರೆಶ್ ಆಗಿ ಆಗ್ತಿರುತ್ತೆ. ಅವ್ರಿಗೂ ನಮಗೂ ದೊಡ್ಡ ವ್ಯತ್ಯಾಸ ಇಲ್ಲ, ಬರೀ ನಂಬರ್ ಅಷ್ಟೇ ವ್ಯತ್ಯಾಸ. ಯಾಕಂದರೆ ನಮಗೆ ನಟರಿಗಿರ್ಬೋದು ಅಥವಾ ಎಲ್ಲರಿಗೂ ಇರ್ಬೋದು, ಯಾವುದೇ ಒಂದು ಸಿನಿಮಾ ಯಾವುದೇ ಪ್ರಾಜೆಕ್ಟ್ ಆಗಲಿ ಅದು ನಮಗೆ ಮುಂದಿನ ಕೆಲಸಕ್ಕೆ ಒಂದು ಬಯೋಡೇಟಾ ಇರ್ತಾರೆ. ಸರ್ ನಾವು ಈ ಸಿನಿಮಾದಲ್ಲಿ ನೋಡಿ ಸರ್ ಈಗ ಮಾಡಿದ್ದೀವಿ, ನಮಗೆ ಚಾನ್ಸ್ ಕೊಡಿ ಅಂತ ಕೇಳೋಕ್ಕೋ, ಅಥವಾ ಅವರೇ ನಮ್ಮನ್ನು ನೋಡಿ ಆ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಚಾನ್ಸ್ ಕೊಡೋಕ್ಕೋ ಒಂದು ಸರ್ಟಿಫಿಕೇಟ್ ಇದು. ಹಾಗಾಗಿ ನಮ್ಗೆ ಆ ಭಯ ಯಾವಾಗಲೂ ಇರುತ್ತೆ, ಹಾಗೆ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಓಕೆ, ಮುಕುಂದ್ ರಾಮಸ್ವಾಮಿ ಹೊಸದಾಗಿ ನಾಯಕ ನಟ ಪರಿಚಯ ಆಗ್ತದೆ ಕನ್ನಡ ಜಗತ್ತಿಗೆ. ವೆಲ್ಕಮ್ ಮುಕುಂದ್, ಒಳ್ಳೆಯದಾಗಿ ನಿಮಗೆ. ಆ್ಯಂಡ್ ಕೃತ್ವಿಕ್, ನಾನು ಹೊಯ್ಸಳ ಸಿನಿಮಾದಲ್ಲಿ ಅವರು ಅಸೋಸಿಯೇಟಾಗಿ ಕೆಲಸ ಮಾಡಿದರು, ಅದರ ಕೆಲಸ ಮಾಡಿದ್ದೆ. ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದಾರೆ, ಅವರು ಕೂಡ ಒಳ್ಳೆಯದಾಗಲಿ. ನಮ್ಮ ಮಂಜುನಾಥ್ ಸರ್ ಫಸ್ಟ್ ಟೈಮ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಒಳ್ಳೆಯದಾಗಲಿ ನಿಮಗೆ. ಇನ್ನೂ 100 ಚಿತ್ರಗಳು ಬರಲಿ, ಅದರಲ್ಲಿ ಅಟ್ಲೀಸ್ಟ್ 90 ಸಿನಿಮಾದಲ್ಲಿ ನನಗೊಂದು ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗಲಿ. ಆ್ಯಂಡ್ ಸಿನಿಮಾ ಬಗ್ಗೆ ಇಲ್ಲೇ ಹೇಳೋದು ಬೇಡ, ಇನ್ನೂ ಸುಮಾರು ಹಾದಿಯನ್ನು ಸವಿಸೋದಿದೆ. ಇನ್ನೂ ಒಂದು 15 ದಿವಸದಾದ್ಮೇಲೆ ಇನ್ನೊಂದು ಒಂದು ಅಚ್ಚರಿ ಬರುತ್ತೆ, ಇನ್ನೊಂದು 30 ದಿವಸ ಆದಮೇಲೆ ಇನ್ನೊಂದು ಅಚ್ಚರಿ ಬರುತ್ತೆ. ಬಟ್ ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆದಲ್ಲಿ ಅನುಪಮ್ ಖೇರ್ ಶಾರುಖ್ ಖಾನ್ ಒಂದು ಮಾತು ಹೇಳ್ತಾನೆ, ಮೊಹಬ್ಬತ್ ಕಾ ನಾಮ್ ಕಲ್ ಬಿ ಮೊಹಬ್ಬತ್ ಬೇಟಾ ಆಜ್ ಬಿ ಹೇ ಅವ್ರ ಕಲ್ ಬಿ ಮೊಹಬ್ಬತ್ ಬಿ रहेगा ಅಂತ. ಸೊ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಯಾವತ್ತೂ ಸಾಯದಿರುವಂಥ ಒಂದು ಕಾನ್ಸೆಪ್ಟ್. ಅಂದರೆ ಎಷ್ಟೇ ಫೈಟಿಂಗ್ ಸಿನಿಮಾಗಳು ಬರಲಿ ಅಥವಾ ಏನೇ ಒಂದು ಸಸ್ಪೆನ್ಸ್ ಸಿನಿಮಾಗಳು ಬರಲಿ, ಇದು ಮಾತ್ರ ಶಾಶ್ವತವಾಗಿರುತ್ತೆ. ಆ ಪ್ರೀತಿಯನ್ನು ಇಟ್ಟುಕೊಂಡು ಹೊಸದಾಗಿ ಕಥೆಯನ್ನು ಹೇಳುವ ಪ್ರಯತ್ನವನ್ನು ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಅವರೇ ಬರೆದು ಸ್ವತಃ ನಿರ್ದೇಶನ ಮಾಡ್ತಾ ಇದ್ದಾರೆ. ನಾನು ಬಹಳ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ, ಇದನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ನಮ್ಮ ಕೆಲಸ ಮಾಡೋದಷ್ಟೇ ನಮ್ಮದಾಗಿರುತ್ತೆ. ಯಾಕಂದರೆ ಈಗಿನ ಈ ಹೊಸ ತಂಡ ಅಥವಾ ಹೊಸ ಯೋಚನೆಗಳೇನಿದೆಯಲ್ಲ, ಅದನ್ನು ತಿಳ್ಕೊಳ್ಳೋ ನಮಗೂ ಕುತೂಹಲ ಇದೆ. ಸೊ ಹಾಗಾಗಿ ನಾವು ಜಾಸ್ತಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ. ಅಂದರೆ ಏನೋ ಒಂದು ಲವ್ ಸ್ಟೋರಿ ಹೇಳಬೇಕು ಅಂದರೆ, ಸರ್ ಜಗತ್ತು ಇವಾಗ ಹೀಗಿದೆ ಸರ್, ಪ್ರೀತಿಯ ವ್ಯಾಖ್ಯಾನ ಹೀಗಿದೆ ಸರ್ ಅಂತ ಅವ್ರು ಹೇಳ್ತಾರೆ, ಅಥವಾ ಆ ಥರದೊಂದು ಕತೆ ಮಾಡಿರ್ತಾರೆ. ಪಾತ್ರವಾಗಿ ಮಾತ್ರ ನಾವು ನಮ್ಮ ಕೆಲಸವನ್ನು ನಿಭಾಯಿಸ್ತೀವಿ. ಅದೇ ಕೂಡ ಈ ಸಿನಿಮಾದಲ್ಲೂ ಆಗಿದೆ. ಆ್ಯಂಡ್ ಇಷ್ಟು ಹೇಳಬಲ್ಲೆ ಸದ್ಯಕ್ಕೆ. ಹಾಡುಗಳು ಚೆನ್ನಾಗಿದೆ ಸರ್, ಹೊಸಬ್ರ ಪ್ರಯತ್ನ ಸರ್. ಅಂದರೆ ಎರಡು ಸ್ವಾರ್ಥ ಹೇಳ್ಬಿಡ್ತೀನಿ. ಒಂದು, ನಾವು ಚಲಾವಣೆಯಲ್ಲಿ ಇದ್ದರೆ ಔಟ್ಡೇಟೆಡ್ ಆಗಿಬಿಡ್ತೀವಿ ಸರ್. ಅಂದರೆ ಬರೀ ಹಳಬರು ಸಿನಿಮಾ ಮಾಡ್ತೀವಿ, ನನಗೆ ಗೊತ್ತಿರೋರ ಜೊತೆ ಕಂಫರ್ಟಬಲ್ ಆಗಿರೋರ ಜೊತೆ ಸಿನಿಮಾ ಮಾಡ್ತೀನಿ. ನಮಗೂ ಒಂದಷ್ಟು ಹೊಸ ಚಾಲೆಂಜಸ್ ಬೇಕು. ಪ್ರಸ್ತುತವಾಗಿರೋದಕ್ಕೆ ಫಸ್ಟ್ ಹೊಸಬರು ಅಂತ ಬಂದ ಕೂಡಲೇ ಅವ್ರದ್ದೇನೋ ಒಂದು ಥಾಟ್ ಇದೆ ಅಂದ ಕೂಡಲೇ ಮಾಡಬೇಕು ಅಂತ ಅನ್ಸುತ್ತೆ, ವಿತ್ ಹಾಗೆ ಕಂಡೀಷನ್ಸ್ ಎಲ್ಲವೂ. ಅದು ಹಣಕಾಸಿಂದಿರ್ಬೋದು, ಪಾತ್ರದಿರ್ಬೋದು, ಎರಡು. ಆ್ಯಂಡ್ ಅಫ್ಕೋರ್ಸ್ ನಾನು ಆಗಲೇ ಕೃತ್ವಿ ಜೊತೆ ಕೆಲಸ ಮಾಡಿದ್ದೆ ಹೊಯ್ಸಳದಲ್ಲಿ. ಸೊ ಅವ್ರನ್ನ ನೋಡಿದ್ದೆ ಸ್ವತಃ, ಅವ್ರ ಯೋಚನೆ ಏನು, ಹೇಗೆ ಕೆಲಸ ಮಾಡ್ತಾರೆ ಅಂತ. ಸೊ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಒಂದಿತ್ತು. ಆ್ಯಂಡ್ ಇವತ್ತು ಎಸ್ಪೆಷಲಿ ಆಫ್ಟರ್ ಕೋವಿಡ್ ಈ ಥರದ ಕತೆ ಹೇಳಬಾರ್ದು, ಈ ಥರದ ಕತೆ ಹೇಳಬೇಕು ಅನ್ನೋದು ಏನೂ ಇಲ್ಲ. ಯು ನೆವರ್ ನೋ ಯಾವಾಗ ಏನು ಕ್ಲಿಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಯಾಕೆ ಆ ಪ್ರಯತ್ನದ ಭಾಗವಾಗಿರಬೇಕು ಅಂತ ಹೋಗ್ತಾರೆ ಸರ್. ಸರ್ ಪಾತ್ರ, ಅಪ್ಪನ ಪಾತ್ರ ಯಾರಪ್ಪ, ಅಪ್ಪನಾಗಿ ಏನು ಮಾಡ್ತೀನಿ ಅದೆಲ್ಲ ಸ್ವಲ್ಪ ಬರ್ತಾ ಹೇಳೋಣ ಅಂತ. ಸದ್ಯಕ್ಕೆ ಇದೊಂದು ಹಂಗೆ ಉಳಿಸ್ಕೊಳ್ಳೋಣ. ಎಸ್ ಕಾರ್ಮಿಕ, ಮಿಡಲ್ ಕ್ಲಾಸ್ ಅಪ್ಪ, ಒಳ್ಳೆ ಅಪ್ಪ, ಸಾಕಲ್ಲ ಎಷ್ಟು. ಎಸ್ ಸರ್, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಚಿತ್ರೀಕರಣಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಫಸ್ಟ್ ನೀವು ಮಾತಾಡೋಕ್ಕೆ ಕೊಡಲೇಬೇಕು ಅಂತ ನನ್ನ ಹಕ್ಕನ್ನು ಚಲಾಯಿಸಿ ಬಂದೆ. ಎಂದಿನಂತೆ ದಯವಿಟ್ಟು ಸಪೋರ್ಟ್ ಮಾಡಿ. ಒಳ್ಳೆ ಸಿನಿಮಾ ಆಗುತ್ತೆ, ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕ್ರಿಶ್ಚಿಯನ್ ಪಾತ್ರ ಫಸ್ಟ್ ಟೈಮ್ ಮಾಡಿದ್ರೆ ಕ್ರಿಶ್ಚಿಯನ್ ಆಗಿ ಥ್ಯಾಂಕ್ ಯು. ಒಂದು ಕ್ರಿಶ್ಚಿಯನ್ ಪಾತ್ರ ಕೊಟ್ಟಿದ್ದಕ್ಕೆ. ಮುಕುಂದ್ ಬಗ್ಗೆ ಹೇಳಬೇಕು ಅಂದರೆ, ಎಷ್ಟು ವೆರಿ ಗ್ರೇಟ್ಫುಲ್ ಟು ಹಿಸ್ ಫಾದರ್. ಅವ್ರ ಅಪ್ಪ ನಮ್ಮ ಮನೆಗೆ ಬಂದಾಗ ಮಗನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಇಲ್ಲಿ ಅಪ್ಪಂದಿರ ಮಕ್ಕಳ ಬಗ್ಗೆ ತುಂಬ ಕನಸು ಕಂಡಿರ್ತಾರೆ. ಸೊ ಆ ಒಂದು ಅವ್ರ ಕನಸನ್ನ ಬದುಕಿಟ್ಟು ಮಗನ ಕನಸನ್ನ ನೆನಸು ಮಾಡಕ್ಕೆ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಒಳ್ಳೆಯ ಜನ ಆ್ಯಕ್ಚುಲಿ. ಮೇಡಮ್ ನೀವು ಅಷ್ಟೇ. ನಾನು ಶೂಟಿಂಗಲ್ಲಿ ಸುಮ್ಮನೆ ಅವ್ರನ್ನ ನನ್ನ ಜೊತೆ ಇದ್ದಾಗ ಯಾರೊಬ್ಬರು ಅನ್ನೋನ್ ಲೇಡಿ ಬಂದಿದ್ರು. ನಾನು ಇವರು ಆರ್ಟಿಸ್ಟ್ ಅಂತ ಹೇಳಿದೆ, ಅವ್ರು ಫುಲ್ ಫೋಟೋ ಎಲ್ಲ ತಗೋತಿದ್ರು. ಆ್ಯಂಡ್ ಒಂಥರ ಸ್ವೀಟ್ ಮೆಮೊರೀಸ್. ಚೆನ್ನಾಗಿತ್ತು. ಈ ಚಿತ್ರ ಒಳ್ಳೇದಾಗಲಿ, ಹೊಸೊಬ್ಬರು ತಂಡ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಡೀ ತಂಡಕ್ಕೆ ಗುಡ್ ಲಕ್. ಥ್ಯಾಂಕ್ ಯು.
ಈಗ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಮೊದಲನೇದಾಗಿ ನನ್ನ ಮಗ ಹುಟ್ಟಿದಾಗಿನಿಂದ ಈ ಕನಸು ಸಿನಿಮಾ ತೆಗಿಬೇಕು. ನಾನು 18 ವರ್ಷ 25 ವರ್ಷದಲ್ಲೇ ನಾನು ಸಿನಿಮಾ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಓಡಾಡದೆ ಕೂಡ ಸಿನಿಮಾ ತೆಗಿಯೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಅನುಕೂಲ ಇರಲಿಲ್ಲ ಆಗ. ಬಟ್ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ 7 ವರ್ಷದಿಂದನೂ ಸಿನಿಮಾ ಮಾಡಬೇಕು ಅಂತ ಅವನು ಬರೀ ಸಿನಿಮಾಗೆ ಬಂದು ಚಾಲೆಂಜ್ ಆಗಿ ತಗೊಂಡು ಈ ಸಿನಿಮಾ ಆಗಿ ಬಂದಿದೆ. ಅದರಲ್ಲೂ ಕೂಡ ಒಂದು NR ಸಂಸ್ಥೆ ಅನ್ನೋದು ಹುಟ್ಟಾಕಬೇಕು. N ಅಂದರೆ ನೀಲೇರಿ, R ಅಂದರೆ ನಮ್ಮ ತಂದೆ ಹೆಸರು ರಾಮಸ್ವಾಮಪ್ಪ ಅವರು. ಸ್ವಲ್ಪ ಹೆಸರಿರ್ತಕ್ಕಂಥ ನಮ್ಮ ತಂದೆ ಅವರ ಹೆಸರನ್ನ ಉಳಿಸ್ಬೇಕು ಅಂತೇಳಿ ಅನೇಕ ಡೈರೆಕ್ಟರ್ಗಳು ಅನೇಕ ಕಥೆಗಳನ್ನು ಹೇಳಿದ್ರು. ಬಟ್ ಆ ಸಂಸ್ಥೆಗೆ ಒಳ್ಳೆ ಕಥೆಯನ್ನು ಫಸ್ಟ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಪೃಥ್ವಿಗೂ ಮುಕುಂದು ಬಂದು ಈ ಸಿನಿಮಾ ಕಥೆಯನ್ನು ಹೇಳಿ ನನಗೆ ಒಪ್ಪಿಸಿ, ನನಗೂ ಇಷ್ಟ ಆಯಿತು. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ, ನೋಡಿದ್ದೀನಿ ಕೂಡ. ಬಟ್ ನನಗೂ ತುಂಬ ಖುಷಿ, ಯಾಕಂದರೆ ನನ್ನ ಮಗ ನನ್ನ ಕನಸನ್ನು ಈಡೇರಿಸಿದ್ದಾನೆ. ಬಟ್ ನಾನು ಸಿನಿಮಾ ಎಲ್ಲ ಕನ್ನಡ ಚಿತ್ರರಂಗ ಚಲನಚಿತ್ರಗಳು ತೆಗಿತಾರೆ, ಏನೋ ಬೇಕಾಬಿಟ್ಟಿ ಬರ್ತಾರೆ ಮಾಡ್ತಾರೆ, ಅದಕ್ಕೆ ಜೀವ ತುಂಬಲ್ಲ, ಇಲ್ಲ ಏನೋ ಕೊರತೆ ಹೋಗ್ತಾರೆ. ಆದರೆ ಈ ಸಿನಿಮಾಗೆ ಯಾರೇ ನಮ್ಮದು ಟೆಕ್ನಿಷಿಯನ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಯಾರಿಗೂ ನಾನು ಒಂದು ಸ್ವಲ್ಪನೂ ತೊಂದರೆ ಮಾಡಿಲ್ಲ, ತೊಂದರೆ ಮಾಡಿಕೊಡ್ದು. ಒಳ್ಳೆ ರೀತಿಯಲ್ಲಿ ನಡೀಬೇಕು ಸಿನಿಮಾ, ಯಾರಿಗೂ ನನ್ನಿಂದ ತೊಂದರೆ ಆಗ್ಕೊಡ್ದು, ನಮಗೂ ಅವರಿಂದ ತೊಂದರೆ ಆಗ್ಕೊಡ್ದು ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಯಿತು. ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ, ಏನೂ ತೊಂದರೆ ಇಲ್ದಿರ ಸಿನಿಮಾ ಮುಗಿದಿದೆ. ಒಂದು ಸೆನ್ಸಾರ್ ಸರ್ಟಿಫಿಕೇಟು ಬಂದಿದೆ. ಈಗ ರಿಲೀಸು ಇವತ್ತು ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಟೀಸರ್ ನೋಡಿದೆ, ನಾನು ಮೊದಲೇ ನೋಡಿದ್ದೆ, ಈಗ GT ಮಾಲಲ್ಲಿ ನೋಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಬಟ್ ಈ ಸಿನಿಮಾ ಕೂಡ ತುಂಬ ಅದ್ಭುತವಾಗಿದೆ. ನಾನು ಎಲ್ಲರೂ ಕೇಳೋದು ಏನೋ ಮಾಡಿಬಿಟ್ಟಿದ್ದೀನಿ, ಏನೋ ಹೇಳ್ತಾರೆ ಎಲ್ಲ ನಿರ್ಮಾಪಕರು, ಪ್ರೊಡ್ಯೂಸರ್ಸು, ಡೈರೆಕ್ಟರು ಎಲ್ಲನೂ. ನಾನು ಹಂಗೆ ಹೇಳಲ್ಲ. ಸಿನಿಮಾ ದಯವಿಟ್ಟು ಸಿನಿಮಾ ವೀಕ್ಷಕರು ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಈಗ ಟೀಸರ್ ರಿಲೀಸ್ ಮಾಡಿದ್ದೀವಿ, ಇನ್ನೊಂದು 4-5 ದಿನಕ್ಕೆ ಒಂದೊಂದು ಹಾಡುಗಳನ್ನು ಕೂಡ ಮಾಡಿದ್ದೀವಿ. ಈ ಹಾಡುಗಳು ತುಂಬ ಅದ್ಭುತವಾದ ಹಾಡುಗಳು. ಒಂದೊಂದು ಹಾಡು ಬಿಟ್ರು ಒಂದೊಂದು ಈ ಸಿನಿಮಾಗೆ ಸಂದೇಶ. ಒಂದು ಹಾಡು ಬಿಟ್ಟರೆ ಈ ಸಿನಿಮಾ ನೋಡಬೇಕು ಅಂತ ಪ್ರತಿಯೊಬ್ಬರು ಅನಿಸ್ಬೇಕು. ಆ ರೀತಿ 4 ಹಾಡಿದೆ, 4 ಕೂಡ ತುಂಬ ಅದ್ಭುತವಾದಂಥ ಹಾಡುಗಳು. ನನಗೆ ತುಂಬ ಇಷ್ಟವಾದದ್ದು ಮೊದಲನೇದು ಪ್ರಮೋದ್ ಮರವಂತೆ ಸರ್ ಸಾಹಿತ್ಯ ಬರೆದಿದ್ದಾರೆ, ಮಳೆಯಾಗ ಮೊದಲೇ ಅಂತೇಳಿ. ತುಂಬ ಇಷ್ಟ ಆಯಿತು ಸರ್. ಬೇರೆ ಬೇರೆ ಸಿಂಗರ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ನನಗೆ ಸೋನು ನಿಗಮ್ ಕೈಯಲ್ಲಿ ಆಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅದು ಕಾರಣಾಂತರದಿಂದ ಆಗದೆ ಹನುಮಾನ್ ಮಲ್ಲಿಕ್ ಆಡಿದ್ದಾರೆ. ತುಂಬ ಜನ ನನ್ನ ಹತ್ರ ಇರೋ ಸಾಂಗ್ಸ್ನ ಕೇಳಿದ್ರೆ ತುಂಬ ಇಷ್ಟಪಟ್ಟರು. ಎರಡನೇದಾಗಿ ಕೆ ಕಲ್ಯಾಣ್ ಸರ್ ಒಂದು ಬರೆದಿದ್ದಾರೆ, ಅದು ಬಣ್ಣದ ಬದುಕಿದು ಅಂತ. ತುಂಬ ಎಲ್ಲರ ಜೀವನದಲ್ಲಿ ಇರ್ತಕ್ಕಂಥ ಕಥೆನೇ ಇದು. ಹಾಡು ಅನನ್ಯ ಪಟ್ಟು ಆಡಿದ್ದಾರೆ, ಅದು ತುಂಬ ಅದ್ಭುತವಾದ ಹಾಡು. ಮೂರನೇದಾಗಿ ಧನಂಜಯ ರಂಜನ್ ಅಂತ, ಅದು ಯುವ ಪೀಳಿಗೆಗೆ ಹೊಸದೊಂದು ಪ್ರೀತಿಯನ್ನ ಅಂತೇಳಿ ಮಾಡಿದ್ದಾರೆ. ಅದು ತುಂಬ ವಿಶೇಷವಾಗಿದೆ, ನನಗೂ ಇಷ್ಟ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗುತ್ತೆ. ಇನ್ನು ಸಾಯಿ ಸರ್ವೇಶ್ವರ್ ಅಂತ ಬಂದಿದ್ದಾರೆ. ತುಂಬ ನಾನು ಮುಕ್ತಿಯಲ್ಲಿ ರಾಕ್ಷಸನು ಇವನೇನೆ, ರಕ್ಷಕನು ಇವನೇನೆ ಅಂತೇಳಿ ಅವ್ರು ಹುಡುಕ್ತಾ ಇದ್ದೆ. ಈ ಹಾಡು ಸಾಹಿತ್ಯ ಬರೆದಂಥವ್ರು ಯಾರು ಅಂದರೆ ನಮ್ಮ ವೀರ್ ಸಮರ್ಥ್ ಸರ್ ಜೊತೆಯಲ್ಲೇ ಇದ್ದಾರೆ, ಅವ್ರ ಸ್ನೇಹಿತರು ಕೂಡ. ಅದು ತುಂಬ ಇಷ್ಟ ಆಯಿತು. ಆಮೇಲೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ವೀರ್ ಸಮರ್ಥ್ ಸರು ಯಾರನ್ನು ಮಾಡಬೇಕು ಹುಡುಕಿ ಒಂದು ಸರಳ ಪ್ರೇಮ ಕಥೆ ಅಲ್ವಾ, ಅದರಲ್ಲಿ ನಮ್ಮ ಕಾರ್ತಿಕ್ ಹೇಳಿದ್ರು, ನಮ್ಮ ಮುಕುಂದ್ ಹೇಳಿದ್ರು, ಇಲ್ಲ ಇವ್ರಿಗೆ ಕೊಡಬೇಕು ಅಂತೇಳಿ ಅವ್ರು ಕೊಟ್ಟಿದ್ದಕ್ಕೂ ತುಂಬ ಖುಷಿಯಾಗಿ ನನಗೆ ವೀರ್ ಸಮರ್ಥ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲ ಕಥೆ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಆಮೇಲೆ ಡೈರೆಕ್ಟರ್ ಕಾರ್ತಿಕ್ ತುಂಬ ಒಳ್ಳೆ ಹುಡುಗ ಅಂದರೆ ನಾನು ನೋಡಿದ್ದೀನಿ ಪ್ರಪಂಚ, ಜೀವನ, ಜನ. ಬಟ್ ಕಾರ್ತಿಕ್ ಸ್ವಲ್ಪ ವಿಶೇಷವಾಗಿದ್ದಾನೆ. ಪೃಥ್ವಿಕ್ ಆಗಿದೆಯಾ? ನಾನು ಕಾರ್ತಿಕ್ ಅಂತೀನಿ, ಯಾಕಂದ್ರೆ ಪೃಥ್ವಿಕ್ ಮಾತಾಡ್ತೀನಿ. ಇಲ್ಲ, ಅವರು ಸರ್ ನಾವು ವೃತ್ತಿ ಏನು ಇಲ್ಲ, ಓಡಾಟ ಸ್ವಲ್ಪ ರಾಜಕೀಯದಲ್ಲಿದ್ದೆ, ಈಗ ರಾಜಕೀಯನೂ ಇಲ್ಲ. ಈಗ ಸಿನಿಮಾಗೆ ಬಂದಿದ್ದೀನಿ. NR ಸ್ಟುಡಿಯೋ ಒಂದು ಸ್ಥಾಪನೆ ಮಾಡಿದ್ದೀವಿ ನಮ್ಮ ತಂದೆ ಹೆಸರಲ್ಲಿ.
ಅದನ್ನ ಸ್ವಲ್ಪ ಇನ್ನು ಮುಂದುವರಿಸಬೇಕು, ಈ ಸಂಸ್ಥೆಗೆ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇಟ್ಕೊಂಡು ಮೊದಲನೇ ಚಿತ್ರ ಇದು ಲವ್ ಸೀಸನ್ಸ್ ಅಂತ. ಮೊದಲು ಸಿನಿಮಾ ಇದು ಅಮರ ಮಧುರ ಪ್ರೇಮ, ಈ ಸಿನಿಮಾ ಕತೆ ಇದ್ರ ಹೆಸರು ಏನಪ್ಪಾ ಗೊತ್ತಿಲ್ಲ, ಅದು ಬದಲಾಗಿ ಹೆಸರು ಯಾರೋ ಒಂದು ಬೇರೆಯವರು ಇಟ್ಟಿರೋದ್ರಿಂದ ಇದು ಲವ್ ಸೀಸನ್ಸ್, ಟ್ಯಾಗ್ಲೈನ್ ಅಮರ ಮಧುರ ಪ್ರೇಮ ಆಯಿತು. ಬಟ್ ಏನು ಸಿನಿಮಾ ಹೆಸರು ಅಮರ ಮಧುರ ಪ್ರೇಮ ಇದೆ ಮೊದಲನೇದು. ತುಂಬ ಸಿನಿಮಾ ನೋಡ್ತಾ ಇದ್ರೆ ಆ ಮ್ಯೂಸಿಕ್ಕು ಇನ್ನೊಂದು ಮತ್ತೊಂದು, ನೀವು ಪ್ರತಿಯೊಂದು ಒಂದು ಹಾಡು ಬಿಟ್ಟಾಗಲೂ ನಿಮಗೆ ಅನಿಸುತ್ತೆ ಇಷ್ಟು ಸುಂದರವಾಗಿದೆ ಈ ಸಿನಿಮಾ ನೋಡಬೇಕು ಅಂತ. ಅದಕ್ಕೆ ನಾನು ಮತ್ತೆ ತುಂಬ ಹೇಳಲ್ಲ ನನ್ನ ಸಿನಿಮಾ ಅಂತ. ನೀವೇ ಪ್ರತಿಯೊಂದು ಹಾಡನ್ನ ವೀಕ್ಷಣೆ ಮಾಡ್ತೀರಿ, ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ನನ್ನ ಮಗ ಮುಕುಂದು ಇದು ಅವನ ಕನಸು, ತುಂಬ ಚೆನ್ನಾಗಿ ಮಾಡಿದ್ದಾನೆ, ನನಗೆ ಇಷ್ಟ ಆಯಿತು, ನೋಡಿದವ್ರಿಗೂ ತುಂಬ ಇಷ್ಟ ಆಗುತ್ತೆ. ಸರ್ ನಾನು ಇಲ್ಲ ಸರ್, ಈಗ ಏನು ಆರಾಮಾಗಿ ಏನು ಬಿಸ್ನೆಸ್ ಏನಿಲ್ಲ, ಸುಮ್ಮನೆ ಓಡಾಡ್ಕೊಂಡಿದ್ದೀನಿ ಸರ್. ಸರ್ ಇಲ್ಲ ಸರ್, ಆ ಥರ ಮನಿ ಏನಿಲ್ಲ. ನನ್ನ ಮನಿ ಅಂದ್ರೆ ನಾನೇ ರಿಯಲ್ ಎಸ್ಟೇಟ್, ಅದೇ ಜಮೀನ್ ಮಾರಬೇಕು, ಇದು ಜಮೀನ್ ಮಾರೇ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ. ಅದನ್ನೇ ನಾನು ದೊಡ್ಡದಾಗೇನು ನಾನು ಜಮೀನ್ ಮಾರಾಕಿದ್ದೀನಿ, ನಾನು ಸಿನಿಮಾ ಮಾಡಿದ್ದೀನಿ ಅವೆಲ್ಲ ಹೇಳಲ್ಲ. ಮಾಡಿದ್ದೀನಿ, ಇನ್ನು ಮುಂದೆ ಮಾಡುವಂಥದ್ದು ಏನು ದೇವರು ಏನು ತೊಂದರೆ ಇಲ್ಲ, ಮಾಡ್ತೀನಿ. ಅಲ್ಲ, ನಾವು ಶಕ್ತಿಯುತವಾಗಿ ಇಟ್ಕೊಂಡೇ ಸಿನಿಮಾ ಮಾಡ್ತೀನಿ, ನಂದೆಲ್ಲ ಏನು ಪಣಕ್ಕಿಟ್ಟು ಮಾಡಲ್ಲ. ನನಗೆ 50 ವರ್ಷ ಸರ್, 99ರಲ್ಲಿ ತುಂಬ ಅಧ್ಯಯನ ಮಾಡಿಕೊಟ್ಟಿದ್ದೀನಿ ನನ್ನ ಜೀವನ. ಈಗ ಹೇಳ್ತೀನಲ್ಲ, ಎಲ್ಲ ನಾನು ಶಕ್ತಿಯುತವಾಗಿ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಇಲ್ಲ ಸರ್, ಅದಕ್ಕೋಸ್ಕರ ನನ್ನ ಮಗ ಮಾಡಿದ್ದಾನೆ. ನಾನು ಮಾಡಬೇಕು ಅನ್ಕೊಂಡಿದ್ದೆ, ಅವಕಾಶ ಸಿಗ್ಲಿಲ್ಲ. ಇಲ್ಲ ಸರ್. ಸರ್ ಸಿನಿಮಾ ಈಗ ನಾನು ಹೇಳ್ಕೊಡೋದು, ಈ ಸಿನಿಮಾನ ನಾನು ಅದಕ್ಕೆ ಒಂದೊಂದು ಹಾಡು ಬಿಟ್ಟಾಗೂ ನಿಮಗೆ ಸಿನಿಮಾ ಅದೇ ಆ ಹಾಡಲ್ಲೇ ಹೇಳ್ಬಿಡುತ್ತೆ. ಸೀಸನ್ಸ್ ಅನ್ನೋದು 3 ಸೀಸನ್ಸ್ ಇದೆ, ಅದನ್ನ ನೀವು ನೋಡ್ಬೇಕು ಸರ್, ಸಸ್ಪೆನ್ಸ್ ಆಗಿರ್ಬೇಕು. ಇದನ್ನ ಸಿನಿಮಾ ಒಂದೊಂದು ಹಾಡು ಬಿಟ್ರು ಒಂದೊಂದು ಸಂದೇಶ ಕೊಡುತ್ತೆ. ಇದೇ ಸಿನಿಮಾ. ಮ್ಯೂಸಿಕ್ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ ವೀರ್ ಸಮರ್ಥ್ ಸರ್, ಅವರು ಫಸ್ಟ್ ಧನ್ಯವಾದ ಹೇಳಬೇಕು. ಎರಡನೇದಾಗಿ ಕಾರ್ತಿಕ್ ಇದಕ್ಕೆ ತುಂಬಾ ಸಮಯ ಕೊಟ್ಟು, ಆಮೇಲೆ ನಿಷ್ಠಾವಂತ. ನನ್ನ ಗಮನದಲ್ಲಿ, ನನ್ನ ಜೀವನದಲ್ಲಿ ನಮ್ಮ ವಿದ್ಯೆ ಕಡಿಮೆ, ಆದರೆ ಜನನ್ನ ತುಂಬ ನೋಡಿದ್ದೀನಿ, ಜನಗಳ ಜೊತೆ ಇದ್ದೀನಿ. ಬಟ್ ಕಾರ್ತಿಕ್ಗೆ ಮುಂದಿನ ದಿನಗಳು ಒಳ್ಳೇದಾಗುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಟೋಟಲ್ ಟೀಮ್ ನನಗೆ ಯಾರೂ ತೊಂದರೆ ಮಾಡಿಲ್ಲ, ಇನ್ನು ಹೆಸರಲ್ಲಿ ಹೇಳೋಕ್ಕಾಗಲ್ಲ. ಬಟ್ ತುಂಬ ಎಲ್ಲರೂ ಈ ಸಿನಿಮಾಗೆ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು, ರಾಜೇಶ್ ನಟರಂಗ್ ಆಗ್ಬೋದು, ನಮ್ಮ ಸಂಗೀತ ಅನಿಲ್ ಮೇಡಮ್ ಆಗ್ಬೋದು, ಆಮೇಲೆ ಕಾರ್ತಿಕ್ ಆಗಿರ್ಬೋದು, ಆಮೇಲೆ ನಮ್ಮ ವೀರ್ ಸಮರ್ಥ್ ಸರ್ ಆಗಿರ್ಬೋದು, ಸಾಯಿ ಸರ್ವೇಶು, ಪ್ರಮೋದ್ ಮಲ್ವಂತೆ, ಧನಂಜಯ ರಂಜನ್ ಸರು, ಕೆ ಕಲ್ಯಾಣ್ ಸರು, ಆಮೇಲೆ ಮಂಡ್ಯ ರಮೇಶ್ ಸರು, ಹುಲಿ ಕಾರ್ತಿಕ್ ಸರ್ ಬಂದಿದ್ದೀರಾ ಇಲ್ಲ, ಚೇತನ್ ದುರ್ಗ ಅವರು ಬಂದಿದ್ದಾರೆ. ಈಗ ಚಂದನಗೌಡ ಅವರು ಹೀರೋಯಿನ್ ಲೇಟಾಗಿ ಬಂದರು, ತಡವಾಗಿ. ಅವರು ಶ್ವೇತಾ ಅಂತ ಹೀರೋಯಿನ್ ಇನ್ನೊಬ್ಬರು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ವಿನಾಯಕ್ ಸರ್ ಅಂತ, ಅವರು ಸಹಕಾರ ತುಂಬ ಇದೆ. ಮಗಳು ಯಾರು ಆದ್ಯ ಅಂತ ಅವರು ಬಂದಿದ್ದಾರೆ. ಹೆಸರುಗಳು ದಯವಿಟ್ಟು ಎಲ್ಲರದ್ದು ಹೇಳೋಕ್ಕಾಗಲ್ಲ. ನಮ್ಮ ಸಿನಿಮಾಗೆ ಎಲ್ಲರದ್ದು ಪ್ರಯತ್ನ, ಎಲ್ಲರದ್ದು ಕಷ್ಟನೂ ಈ ಸಿನಿಮಾ ಮಾಡೋಕ್ಕೆ ಒಂದು ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಸಿನಿಮಾ ತುಂಬ ಚೆನ್ನಾಗಿದೆ, ನೋಡಿ. ಯಾಕಂದರೆ ಕನ್ನಡ ಸಿನಿಮಾ ಅಂದರೆ ಏನೋ ತೆಗೆದಿರ್ತಾರೆ, ಏನೋ ಮಾಡ್ತಾರೆ, ಹೋಗ್ತಾರೆ, ಸುಮ್ಮನೆ ಪ್ಯಾಷನ್ ಮಾಡಿರ್ತಾರೆ, ಆ ಥರ ತೆಗೆದಿಲ್ಲ. ಇದು ತುಂಬ ಲವ್ ಸೀಸನ್ಸ್ ಅಂದರೆ ತುಂಬ ಪ್ರೀತಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಚೆನ್ನಾಗಿದ್ರೆ ದಯವಿಟ್ಟು ಸಹಕಾರ ಕೊಡಿ. ಪ್ರತಿಯೊಂದು ನೀವು ಈ ಟೀಸರಿಂದ ಪ್ರಾರಂಭ ಆಗುತ್ತೆ, ಟೀಸರ್ ಚೆನ್ನಾಗಿದೆ ಅಂತ ಅನಿಲ ಸಂಗೀತ ಮೇಡಮ್ ಹೇಳಿದೆ ಈಗ ನನಗೆ. ಬಟ್ ನೀವೆಲ್ಲ ನೋಡಿದಾಗ ನಂತರ ಹಾಡುಗಳು ಬರುತ್ತೆ, ಅದು ಒಂದೊಂದಾಗಿ ಆ ಸಿನಿಮಾ ಸಂದೇಶವನ್ನು ಹಾಡಲ್ಲೇ ಕೊಡುತ್ತೆ, ಆ ಮ್ಯೂಸಿಕ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ಸಹಕಾರ ಕೊಡಿ. ಎಲ್ಲ ಪತ್ರಕರ್ತರು, ಮಾಧ್ಯಮ ಮಿತ್ರರು ಬಂದಿದ್ದೀರಿ, ನಿಮ್ಮ ಸಹಕಾರ ತುಂಬ ಬೇಕು ಸರ್. ಜೈತೀರ್ಥ ಸರ್ ಜೂನಲ್ಲಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಜೈತೀರ್ಥ ಅವರು ಇವರು ಡೈರೆಕ್ಷನ್ ಪಾತ್ರ ಇವರು ಮಾಡಿದ್ದಾರೆ ಪಾತ್ರ, ಅವರು ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ನಮಸ್ಕಾರ ಸರ್. ಲವ್ ಸೀಸನ್ಸ್ ಟೈಟಲ್ ನೋಡಿದ್ರೆ ಅರ್ಥ ಆಗುತ್ತೆ. 3 ಜನ ಹೀರೋಗಳು ಕೂಡ ಇದ್ದಾರೆ.
3 ಸೀಸನ್ ಕತೆ ಅಂತ ಹೇಳ್ಬೋದು. ಇದೊಂದು ಲವ್ ಸ್ಟೋರಿ ಜೊತೆಲಿ ಸೋಷಿಯಲ್ ಡ್ರಾಮಾ ಇದೆ ಒಂದು ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ. ಎಲ್ಲಕ್ಕಿಂತ ವಿಶೇಷವಾಗಿ ಹೇಳ್ಬೇಕಂದ್ರೆ ಕೃತಿಕ್ ಡೈರೆಕ್ಟರ್ ತುಂಬಾ ಪ್ಯಾಷನೇಟ್ ಹುಡುಗ. ಜೊತೆಲಿ ನೋಡಿದ್ರೆ ಏನೋ ಕಾಲೇಜ್ ಇನ್ನೂ ಕಂಪ್ಲೀಟ್ ಆಗಿದ್ದಾರೆ, ಕಾಲೇಜ್ನಲ್ಲಿ ಇರಬೇಕು ಅನ್ನೋ ತರ ಒಂದು ಬಾಡಿ ಲೆವೆಲ್ ಇದೆ ಅವ್ರದ್ದು. ಬಟ್ ತುಂಬಾ ಮೆಚ್ಯೂರ್ ಆಗಿದ್ದಾರೆ. ಸಿನಿಮಾ ವಿಷಯ ಬಂದಾಗ ಸುಮಾರು ಸಿನಿಮಾಗಳಲ್ಲಿ ಕೆಲಸನೂ ಮಾಡಿದ್ದಾರೆ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ. ತುಂಬಾ ಅಂದ್ರೆ ನೀವು ಯೋಚನೆ ಬುದ್ಧಿವಂತಿಕೆಯಿಂದ ತುಂಬಾ ಮೆಚ್ಯೂರ್ ಆಗಿದ್ದಾರೆ ಡೈರೆಕ್ಟರ್. ಮತ್ತೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಮ್ದು ಮಂಜುನಾಥ್ ಸರ್ ಬಗ್ಗೆ ನಾನೊಂದು ಆಲ್ಮೋಸ್ಟ್ 50 ಸಿನಿಮಾ ಆಗ್ತಾ ಬಂತು. ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಸರ್ ಮಂಜುನಾಥ್ ಸರ್. ನನ್ನ ಕ್ಯಾರಿಯರ್ ಅಲ್ಲಿ 50 ಪ್ರೊಡ್ಯೂಸರ್ಗಳು ನೋಡಿದ್ರಲ್ಲಿ ಒನ್ ಆಫ್ ದ ಫ್ಯೂ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಗಳು ಒಬ್ಬರು. ನಮ್ದು ಏನೇ ಕೆಲಸ ಇದ್ರು ಫಸ್ಟ್ ಸ್ಟಾರ್ಟಿಂಗ್ ಆಯ್ತು ಅಡ್ವಾನ್ಸ್ ಕೊಟ್ಟರು ನಮಗೆ. ಆನಂತರ ಕಂಪೋಸಿಷನ್ ಶುರು ಮಾಡಿದ್ವಿ. ಪೇಮೆಂಟ್ಗಳು ನಾನು ಕೇಳೋಕ್ಕಿಂತ ಮುಂಚೆ ಕೊಟ್ಟರು. ಆನಂತರ ರೀರೇಕರ್ಡಿಂಗ್ ವಿಷಯ ಬಂತು. ಸರ್ ಯಾವಾಗ ಶುರು ಮಾಡ್ತೀವಿ? ಶುರು ಮಾಡ್ತೀವಿ ಸರ್ ಇನ್ನೊಂದು ವಾರ. ಡೈರೆಕ್ಟರ್ ಸ್ವಲ್ಪ ಕರೆಕ್ಷನ್ಸ್ ಇದೆ ಅಂತ ಹೇಳ್ತಾರೆ, ಸ್ವಲ್ಪ LT ವರ್ಕ್ ಇದೆ, ಮತ್ತೆ ಪೇಮೆಂಟ್ ತಗೊಂಡು ಹೋಗ್ಬಿಡಿ ಸರ್ ಅವರು. ಸರ್ ಕೆಲಸ ಶುರುವಾಗಿ ತಗೋತೀನಿ, ಒಂದು ಡೇಟ್ ಫಿಕ್ಸ್ ಆಗಲಿ, ಇನ್ನೂ ಪ್ರೋಗ್ರಾಮ್ಗಳೆಲ್ಲ ಹೈಕ್ ಮಾಡಬೇಕು, ಅವ್ರ ಡೇಟ್ ಸಿಕ್ಕ ನಂತರ ಪೇಮೆಂಟ್ ತಗೊಂಡು ಹೋಗ್ಬಿಡ್ತೀನಿ. ಇಲ್ಲ ಸರ್ ಯಾವತ್ತಾದ್ರೂ ಕೊಡೋದಲ್ವ ನಿಮಗೆ ಪೇಮೆಂಟ್ ತಗೊಂಡು ಹೋಗಿ ಅಂದ್ರೆ ಈ ತರ. ಸಿಂಗರ್ ಕೂಡ ಇದೇ ತರ ಹೇಳ್ತಾರೆ. ಸ್ಟುಡಿಯೋ ನಾನು ಹೋದಾಗ ಸಿಂಗರ್ ಹತ್ರ ಬರ್ತಾರೆ ಸರ್, ಸಿಂಗರ್ ಬರ್ತಾರೆ ಸರ್ ಪೇಮೆಂಟ್ ಹಾಕ್ಬಿಡ್ಲ ಅವ್ರಿಗೆ ಅಂತ. ಸರ್ ತಡ್ಕೊಂಡಿಷ್ಟು ಅವಸರ ಮಾಡ್ಬೇಡಿ, ಇಂಡಸ್ಟ್ರಿ ಆಗಿಲ್ಲ ಅವ್ರಿಗೆ ಹೇಳಿದೆ ನಾನು. ಇಂಡಸ್ಟ್ರಿ ಹಸ್ತ ತೋರಿದ್ರೆ ಕೈ ನುಗ್ಗ ಜನಗಳಿದ್ದಾರೆ ತುಂಬಾ ಜನಗಳು. ಆ ತರ ಬೇಡ, ಸ್ವಲ್ಪ ಸಮಾಧಾನವಾಗಿರಿ ಸರ್. ಕೆಲಸ ಮುಗಿಲಿ ಕೊಡೋಣ, ಯಾರ್ದು ಒಂದು 5 ಪೈಸೆ ಉಳಿಸ್ಕೊಳ್ಳ ಅಂತ ನಮ್ಗೆ ಗೊತ್ತು. ಬಟ್ ಕೊಡೋಣ, ಟೈಮಿಗೆ ಕೊಡೋಣ, ಕೆಲಸ ನಂತರ ಕೊಡೋಣ. ಆ ತರ ತುಂಬಾ ಅಂದ್ರೆ ಸರ್ ಕೆಲಸ ಮಾಡ್ತಿದ್ದಾರೆ ಅವರು ಇಂಡಸ್ಟ್ರಿಯಲ್ಲಿ, ಕಷ್ಟಪಡ್ತಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಇದಾರೆ, ಆರ್ಟಿಸ್ಟ್ ಇದಾರೆ, ಅವ್ರಿಗೆ ಕೊಡ್ಬೇಕು ಸರ್ ನಾವು. ಅವ್ರು ಇದನ್ನೇ ನಂಬ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಭಾವನೆಯಿಂದ ಬಂದಂತ ಪ್ರೊಡ್ಯೂಸರ್ಗಳು. ಅಂದ್ರೆ ಇಂಥ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇರ್ತಾರೆ ಹೇಳಿ? ತುಂಬಾ ಫ್ಯೂ ಆಫ್ ಪ್ರೊಡ್ಯೂಸರ್. ಕೆಲಸ ಮುಗಿದ ತಕ್ಷಣ ಸರ್ ಫೋನ್ ರಿಸೀವ್ ಮಾಡೋದ್ರಲ್ಲಿ ಬಹಳಷ್ಟು ಜನ ನಮ್ಮ ಕ್ಯಾರಿಯರ್ ಆಗಿದೆ, ಬಹಳಷ್ಟು ಚೆಕ್ಗಳು ಬೌನ್ಸ್ ಆಗಿದೆ, ದುಡ್ಡುಗಳು ಕೊಟ್ಟಿಲ್ಲ, ಕೇಳಿ ಹೋದ್ರೆ ಬೈಸ್ಕೊಂಡಿದ್ವಿ ಕೂಡ, ಆ ತರ ಎಲ್ಲ ಇದೆ. ಅಂದ್ರೆ ಇಂಥ ಪ್ರೊಡ್ಯೂಸರ್ ಸಿಕ್ಕ ತುಂಬಾ ಖುಷಿ ಆಗುತ್ತೆ. ಕೆಲಸ ಶ್ರದ್ಧೆಯನ್ನು ಮಾಡ್ಬೇಕಂತ ಅನ್ಸುತ್ತೆ. ಆ ನಂತರ ರೀರೇಕಾರ್ಡಿಂಗ್ ಕೂಡ ಮಾಡೋದು ಕೂಡ ಅಷ್ಟೇ ಅನಿಸ್ತಾರೆ. ಸರ್ ಚೆನ್ನಾಗಿ ಬರ್ಬೇಕು ನನಗೆ, ನೀವು ಎಲ್ಲಿ ಹೇಳ್ತಾರ ರೀರೇಕಾರ್ಡಿಂಗ್ ಲೈವ್ ಎಲ್ಲ ಮಾಡಿ ಅಂತ. ಅಂದ್ರೆ ಮತ್ತೆ ನಾವು ಕೇರಳದಲ್ಲಿ ಲೈವ್ ಮಾಡಿದ್ವಿ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟರು ಮತ್ತೆ. ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ, ಸಿನಿಮಾ ಪ್ರೀತಿ ಮಾಡಿದ್ರೆ. ಈ ಪಿಕ್ಚರ್ ಜನರು ನೋಡಿ, ನೀವು ನೋಡಿ ಡಿಸೈಡ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಟೋಟಲ್ ಬಂದು 5 ಹಾಡುಗಳಿದೆ ಸರ್. 4 ಕನ್ನಡ ಹಾಡಿದೆ, 1 ಇಂಗ್ಲಿಷ್ ಸಾಂಗ್ ಮಾಡಿದೆ ಫಸ್ಟ್ ಟೈಮ್. ಅಂದ್ರೆ ಒಂದು ಪಿಕ್ಚರ್ಗೆ ಇನ್ನೊಂದು ಪಿಕ್ಚರ್ ನಡೀತಾ ಇರುತ್ತೆ. ಅದು ಆ ಪಿಕ್ಚರ್ಗೆ ಬಂದು ಜಯತೀರ್ಥ ಅವರು ಡೈರೆಕ್ಟರ್ ಸಿನಿಮಾದಲ್ಲಿ. ಅಲ್ಲೊಂದು ಶೂಟಿಂಗ್ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ನಾವು ಇಂಗ್ಲಿಷ್ ಹಾಡನ್ನು ಬಳಸ್ತೀವಿ. ಸಿನಿಮಾ ಬಗ್ಗೆನೇ, ಸಿನಿಮಾ ಮಾಡೋದು ಎಷ್ಟು ಕಷ್ಟಗಳಿದೆ ಅನ್ನೋದ್ರ ಬಗ್ಗೆ ಇಂಗ್ಲಿಷ್ ಹಾಡು ಮಾಡಿದೆ, ಒಂದು ಹೊಸ ಪ್ರಯತ್ನ ಅದೊಂದು. ಅದು ಬಿಟ್ಟರೆ ಮೆಲೋಡಿ ಹಾಡುಗಳೇ ಆಲ್ಮೋಸ್ಟ್ ಎಲ್ಲ ಇದೆ. ಕೆ ಕಲ್ಯಾಣ್ ಸರ್ ಬರೆದಿದೆ ಒಂದು ಬಣ್ಣದ ಬದುಕಿದು ಅಂತ, ನಮ್ದು ಅನನ್ಯ ಭಟ್ ಹಾಡಿದ್ದಾರೆ. ಆನಂತರ ನಮ್ಮ ಸಾಯಿ ಸರ್ವೇಶ್ವರ್ ಬರೆದಿದ್ದಾರೆ ಒಂದಲ್ಲ ಒಂದು ಅನ್ನೋ ಸಾಂಗು, ಜೀವನದ ಬಗ್ಗೆ ಹೇಳುವಂತ ಸಾಂಗು, ಅದನ್ನು ನಾನೇ ಹಾಡಿದ್ದೀನಿ. ಮತ್ತೆ ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ನಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆದಂತ ಸಾಂಗು. ನಂದು ಕೂಡ ತುಂಬಾ ಅಚ್ಚುಮೆಚ್ಚಿನ ಹಾಡಿದೆ ಒಂದು ಸಿನಿಮಾದಲ್ಲಿ. ಪ್ರಮೋದ್ ಮರವಂತೆ ತುಂಬಾ ಅದ್ಭುತ ಸಾಹಿತ್ಯ ಬರೆದಿದ್ದಾರೆ. ಅದನ್ನ ಕಲ್ಯಾಣ್ ಸರ್ ಕೇಳಿದಾಗೆ ಮರವಂತೆ ತಡ್ಕೊಳ್ಳೋಲ್ಲ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಬರ್ದಿ ಅಪ್ಪ ಮರವಂತೆ, ಈ ಸಾಂಗ್ ಅಲ್ಲಿ ಲೈನ್ಗಳೆಲ್ಲ ಎಲ್ಲಿಂದ ತರ್ತೀವಿ ನೀನು ಕೇಳಿದ್ರು. ನನ್ನ ಮುಂದೆ ಕಾಲ್ ಮಾಡಿದ್ರು. ಅಂದ್ರೆ ತುಂಬಾ ಉತ್ಸಾಹ. ಅವ್ರು ಹೇಳ್ಬಿಟ್ರು ಅದು ಸಾಂಗ್ ಕೇಳಿದ್ರೆ ತುಂಬಾ ಖುಷಿ ಆದಾಗ ಮಾತಾಡ್ಬಿಡ್ಬೇಕು, ಹೇಳ್ಬಿಡ್ಬೇಕು ಅವ್ರಿಗೆ, ಹೊಸ ಹುಡುಗರಿಗೆ ಖುಷಿ ಆಗುತ್ತೆ. ಅದು ಕಲ್ಯಾಣ್ ಸರ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಅದು ಕೂಡ ಅವ್ರು ತುಂಬಾ ಚೆನ್ನಾಗಿ ಬರ್ದಿ, ಹಾಡು ತುಂಬಾ ಚೆನ್ನಾಗಿದೆ, ನಾನು ಹಾಡ್ತಿದ್ದು ನಿಮ್ಗೆ ಹಾಡು ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ಅವಾಗ ಸರ್ ಇವಾಗೆ ಮಾಡ್ಬಿಡಿ ಅಂತ ನಡು ಕಾಲ್, ನನ್ನ ಮುಂಚೆನೇ ಮಾಡಿದಾಗ ಖುಷಿ ಆಗುತ್ತೆ ಮಾಡ್ಬಿಡಿ ಅಂತ. ಅಂದ್ರೆ ಆ ತರ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ. ಆ ತರ ಕ್ರಿಶ್ ಜೋಶಿ ಅವರು ಇಂಗ್ಲಿಷ್ ಹಾಡು ಬರೆದಿದ್ದು, ಇನ್ನೊಬ್ರು ಸಿನಿಮಾ ಡೈರೆಕ್ಟರ್, ಪ್ರಪಂಚ ಡೈರೆಕ್ಟರ್ ಕ್ರಿಶ್ ಜೋಶಿ ಅವರೊಂದು ಹಾಡು ಬರೆದಿದ್ದಾರೆ ಇಂಗ್ಲಿಷ್ ಸಾಂಗು. ಟೋಟಲ್ 5 ಸಾಂಗ್ಸ್ ಇದೆ, 4 ಸಾಂಗ್ಸ್ ಮೆಲೋಡಿ ಸಾಂಗು, 1 ಇಂಗ್ಲಿಷ್ ಸಾಂಗ್. ಓವರ್ ಪಿಕ್ಚರ್ ಚೆನ್ನಾಗಿದೆ, ತಾವೆಲ್ಲರೂ ಸಪೋರ್ಟ್ ಮಾಡಬೇಕು. ನನ್ನಂತೂ ಪರ್ಸನಲಿ ಧನಂಜಯ ರಂಜನ್ ಹೊಸದೊಂದು ಪ್ರೀತಿಯ ಅಂತ ಒಂದು ಮೆಲೋಡಿ ಸಾಂಗ್. ನನ್ನಂತೂ ಫಸ್ಟ್ ಇಂದ ಪತ್ರಕರ್ತ ಮಿತ್ರರು, ಮಾಧ್ಯಮ, ಪ್ರಿಂಟ್ ಮೀಡಿಯಾಗೆ ಅಥವಾ ವಿಜುವಲ್ ಮೀಡಿಯಾ ಎಲ್ಲರೂ ನಾನು ಫಸ್ಟ್ ಸಿನಿಮಾದಿಂದ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅದಕ್ಕೆ ನಾನು ಇಡೀ ಜೀವನ ಧನ್ಯವಾದನ ಅರ್ಪಿಸೋದು ಕಡಿಮೆ. ನಿಮಗೆ ಧನ್ಯವಾದಗಳು. ಈ ಪಿಕ್ಚರ್ ಹೊಸಬರಿದ್ದಾರೆ, ಸ್ವಲ್ಪ ನಿಮ್ಮೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಹತ್ರ ಒಂದು ವಿನಂತಿ.
ನೀವೆಲ್ಲ ಜನಗಳಿಗೆ ತಲುಪಿಸೋಕ್ಕೆ ನಿಮ್ಮಿಂದಲೇ ಸಾಧ್ಯ. ನಾವೆಷ್ಟು ಪಬ್ಲಿಸಿಟಿ ಮಾಡಿದ್ರು ಅದನ್ನು ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಮೇಲೆ ಎತ್ತಿದ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಮತ್ತೆಲ್ಲ ಹೀರೋಗಳೆಲ್ಲ ಹೆಸರುಗಳನ್ನ ಸ್ವಲ್ಪ ಕಷ್ಟ ನೆನಪಿರೋದಿಲ್ಲ, ಯಾಕಂದ್ರೆ ಹೀರೋಗಳ ಹೆಸರು ನೆನಪಿಟ್ಕೊಳ್ಳೋದು ಎಲ್ಲ ಮನೆ ಕಷ್ಟ ಆಗುತ್ತೆ ಮನೆಯದು ಸ್ವಲ್ಪ. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಮುದ್ದಾಗಿ ಮಾಡಿದ್ದಾರೆ. ಮುಕುಂದ್ ಬಗ್ಗೆ ಹೇಳ್ಬೇಕು ನಮಗೆ. ನೋಡಿ, ಆ ಮನುಷ್ಯ ಇವತ್ತು ಪ್ರೊಡ್ಯೂಸರ್ ಮಗ ಮೂರೇ ಕೂತಿದ್ದಾನೆ. ನಾನು ಸ್ಟುಡಿಯೋ ಬಂದಾಗ ಕೂಡ ಸರ್ ಹೀಗೆ ಕೂತ್ಕೊಂಡ್ಬಿಡೋದು ಸೈಡಲ್ಲಿ. ನಾನೇ ಪ್ರೊಡ್ಯೂಸರ್ ಮಕ್ಕಳು ಅಂದ ತಕ್ಷಣ ತರಹೇಟಿ ಜಾಸ್ತಿ ಇರುತ್ತೆ ಸರ್, ಯಾಕಂದ್ರೆ ದುಡ್ಡು ಅವರೇ ಹಾಕ್ತಾ ಇರ್ತಾರಲ್ಲ, ಅದು ಸ್ವಲ್ಪ ತರಹೇಟಿ ಜಾಸ್ತಿ. ಬಟ್ ಈ ಹುಡುಗನಿಗೆ ನೋಡಿ ಹೇಗೆ ಕೂತಿದ್ರು, ಹೀಗೆ ಎಲ್ಲ ಕಡೆ ಹೀಗೆ ಇರೋದು. ನಮ್ಮ ಜೊತೆ ರೆಕಾರ್ಡಿಂಗ್ ಮುಂಬೈ ಬಂದಾಗ ಕೂಡ ಅದೇ ಮೂರನೇ ಒಂದ್ ಕಡೆ ಕೂತ್ಕೊಂಡ್ಬಿಡೋರು. ಪೇಮೆಂಟ್ ಅಂತ ಸರ್ ಎಷ್ಟು ಮಾಡ್ಬಿಡಿ ಸರ್, ಪೇಮೆಂಟ್ ಅಷ್ಟೇ ಅವ್ರ ಕೆಲಸ, ಪೇಮೆಂಟ್ ಮಾಡೋದು ಅಷ್ಟೇ ಕೆಲಸ. ಬಟ್ ಒಳ್ಳೆ ಆರ್ಟಿಸ್ಟ್ ಕೂಡ, ಲುಕ್ ನೀವು ನೋಡೋದಿಲ್ಲ, ನನಗೆ ತುಂಬಾ ಇಷ್ಟ ಲುಕ್. ಕ್ಲೀನ್ ಶೇವ್ಡು, ಶಾರ್ಟ್ ಹೇರ್ ಒಂದು ಲುಕ್ ಇದೆ. ತಂದೆ ಹೇಳಿದೆ ತುಂಬಾ ಅದ್ಭುತ ಲುಕ್ ಇದೆ ಸರ್. ಒಳ್ಳೆ ಪರ್ಫಾರ್ಮರ್ ಕೂಡ ಫಸ್ಟ್ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು. ಸಂಗೀತ ಮೇಡಮ್, ರಾಜಸ್ಥಾನ್ ಅಂತೂ ಅವರು ತುಂಬಾ ಸೀನಿಯರ್ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳೋದಿಲ್ಲ. ಬಟ್ ಎಲ್ಲರೂ ಚೆನ್ನಾಗಿದೆ. ಓವರ್ ಆಲ್ ತಮ್ಮ ಸಪೋರ್ಟ್ ಬೇಕು. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಲವ್ ಸೀಸನ್ಸ್, ನನಗೆ ಈ ಟೈಟಲ್ ನೋಡ್ತಾ ಇದ್ದಾಗ ನನಗೆ ಜೇಸನ್ ಒಂದು ಹಾಡು ನೆನಪಾಗುತ್ತೆ. ಮಿಂಚಾಗಿ ಮುಂದುವರೆದು ನಿಂತನೆಯ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲಿಯ ಚಳಿಗಾಲ, ವಿರಹದ ಬೇಯಿಸುವನು ಎದೆಯಲ್ಲಿ ಬೇಸಿಗೆ ಕಾಲ ಅಂತ. ಸೊ ಬರೀ ಪ್ರೀತಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಲೈಫಲ್ಲೂ ಹಾಗೆ ಪೇಮೆಂಟ್ ಬಂದಾಗ ಮಳೆಗಾಲ ಬಂತು ಅನ್ಸುತ್ತೆ, ಪೇಮೆಂಟ್ ಖರ್ಚು ಮಾಡ್ತಾ ಮಾಡ್ತಾ ಬೆಚ್ಚಗೆ ಇರುತ್ತೆ ಹೊಟ್ಟೆ, ಅವಾಗ ಚಳಿಗಾಲ ಅನ್ಸುತ್ತೆ, ಅದೇ ಅಕೌಂಟ್ ಖಾಲಿ ಆದಾಗ ಬೇಸಿಗೆಗಾಲ ಅನ್ಸುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ನಾವು ಈ ಮೂರು ಕಾಲಗಳನ್ನ ನಾವು ಏನು ಭೌತಿಕವಾಗಿ ಮೂರು ಕಾಲಗಳನ್ನ ನೋಡ್ತೀವಿ, ಅದನ್ನ ಮೀರಿ ನಮ್ಮ ಇದರಲ್ಲೂ ಅಷ್ಟೇ ನಮ್ಮ ಮೂರು ಒಂದ್ಸತಿ ಖುಷಿಯಾಗಿದ್ದಾಗ ಮಳೆಗಾಲ ಅನ್ಸುತ್ತೆ. ಸ್ಪೆಷಲಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಾಗ ಇದು ಬೇಸಿಗೆಗಾಲ ಅನ್ಸ್ಬಿಡುತ್ತೆ, ಅದೇ ಹೆಂಡತಿ ನನ್ನಂತ ಇದ್ದಾಗ ಮಳೆಗಾಲ ಅನ್ಸುತ್ತೆ. ಸೊ ಈ ತರದ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮೊಳಗೆ ಸೀಸನ್ಸ್ಗಳು ಇದ್ದೇ ಇರುತ್ತೆ. ಸೊ ಆ ರೀತಿ ಯಾವುದೋ ಒಂದು ವಿಶೇಷವಾದ ಪ್ರಯತ್ನವನ್ನ ಈ ಕಥೆಯಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ ಕೃತಿಕ್ ಅವರು. ಸೊ ನಾನು ಇದಕ್ಕಿಂತ ಮುಂಚೆನೆ ಅವ್ರಿಗೆ, ಈ ಸಿನಿಮಾಕ್ಕಿಂತ ಮುಂಚೆ ನನಗೆ ಪರಿಚಯ ಅವರು, ನಾವೆಲ್ಲ ಮೆಸೇಜ್ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಒಬ್ಬ ನಿರ್ದೇಶಕ ಸಿನಿಮಾ ಗೆಲ್ಲೋದಕ್ಕಿಂತ ಮುಂಚೆ ನನ್ನ ಪ್ರಕಾರ ಅವನು ನಿರ್ಮಾಪಕರ ಮನಸ್ಸನ್ನ ಗೆಲ್ತಾನೆ ನೋಡಿ, ಅದು ತುಂಬಾ ದೊಡ್ಡ ಗೆಲುವು ಅಂತ ಭಾವಿಸ್ತೀನಿ. ಯಾಕಂದ್ರೆ ನಾವು ಇಷ್ಟೊಂದು ಸಿನಿಮಾಗಳೆಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ಸಿನಿಮಾ ನಿರ್ದೇಶಕರು ಮತ್ತು ನಿರ್ಮಾಪಕರ ಸಂಬಂಧ ಸಿನಿಮಾ ಆರಂಭದಲ್ಲಿ ಹೇಗಿರುತ್ತೆ ಅದು ಅದೇ ರೀತಿ ಅಂತಿಮದಲ್ಲಿ ಇರೋದು ತುಂಬಾ ಕಡಿಮೆ. ಬಟ್ ನಿರ್ಮಾಪಕರು ಬಂದು ನಿಂತ್ಕೊಂಡು ವೇದಿಕೆ ಮೇಲೆ ಹೇಳ್ತಾರೆ, ಕಾರ್ತಿಕ್ ತುಂಬಾ ನಿಷ್ಠಾವಂತ ಹುಡುಗ ಅಂತ, ಅವನು ತುಂಬಾ ಇಷ್ಟ ಅಂತ ಈ ಹಂತದಲ್ಲೂ ಹೇಳ್ತಾರೆ ಅಂದ್ರೆ ಅದು ಅವರಲ್ಲಿರೋ ಒಂದು ಪ್ರಾಮಾಣಿಕತೆ, ಅವ್ರ ಕೆಲಸಕ್ಕೆ ತೋರಿಸುವಂತ ಒಂದು ಶ್ರದ್ಧೆ, ಹಾಗೂ ಅವರು ಸಿನಿಮಾ ಮೇಲೆ ಇಟ್ಟಂತ ಒಂದು ಸಿನಿಮಾ ಪ್ರೀತಿ. ಸೊ ಆ ವಿಚಾರದಲ್ಲಿ ನೀವು ಗೆದ್ದಿದ್ದೀರಾ. ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನ ಕೊಡ್ಲಿ, ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ನಿರ್ದೇಶಕರನ್ನ ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಇನ್ನು ಮಂಜುನಾಥ್ ಸರ್ ಬಗ್ಗೆ ವೀರ್ ಸಮರ್ಥ್ ಸರ್ ಹೇಳಿದ್ರೆ ನಮ್ಮ ಅನ್ಸಿರ್ಬೋದು, ಅಂದ್ರೆ ಎಲ್ಲ ಹಂತದಲ್ಲೂ ಅವರು ಇರೋದ್ರಿಂದ ಎಲ್ಲದರಲ್ಲೂ ಕೈ ಆಡಿಸ್ತಾರೆ ಅಂತ. ನಿಜವಾಗ್ಲೂ ಇಲ್ಲ, ನಮ್ಮ ಫ್ರೀಡಮ್ಗಳನ್ನ ನಮಗೆ ಕೊಟ್ಟು ಅವ್ರದ್ದು ಏನು ಕೆಲಸ ಇದೆ, ಪೇಮೆಂಟ್ ಮಾತಾಡೋದಾಗಿರ್ಬೋದು, ಪೇಮೆಂಟ್ ಪ್ರೊಸೆಸ್ ಮಾಡೋದಾಗಿರ್ಬೋದು, ಇಷ್ಟು ಬಿಟ್ಟರೆ ಎಲ್ಲೂ ಕೂಡ ನನ್ನ ಮತ್ತೆ ವೀರ್ ಸಮರ್ಥ್ ಮತ್ತೆ ಅವ್ರು ಬರಲೇ ಇಲ್ಲ. ಸರ್ ನಿಮ್ಗೆ ಚೆನ್ನಾಗಿ ಅನಿಸ್ತಿದ್ಯಾ, ನಿಮಗೆ ಓಕೆ ಅನಿಸ್ತಿದ್ಯಾ, ಓಕೆ ಸರ್ ಚೆನ್ನಾಗಿದೆ ಸರ್, ಸೂಪರ್ ಸರ್. ಸೊ ಆ ಒಂದು ಸ್ವಾತಂತ್ರ್ಯ ಕೊಟ್ಟು ಕೆಲಸ ಮಾಡಿಸ್ಕೊಟ್ರು. ಹಾಗಾಗಿ ನನಗೂ ಕೂಡ, ನಾನು ಕೆಲಸ ಮಾಡಿದಂಥ ನಿರ್ಮಾಪಕರ ಪೈಕಿನೂ ಅವರು ಕೂಡ ಒನ್ ಆಫ್ ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮುಕುಂದ್ ಅವ್ರ ಬಗ್ಗೆ ಹೇಳೋದು ತುಂಬಾ ಸರಳವಾಗಿ, ಅವರು ನೋಡಿದ್ರೆ ಅದೇ ಅವರೇ ನಿರ್ಮಾಪಕರು ಅಂತ ಅನ್ಸೋದೇ ಇಲ್ಲ, ಅಂದ್ರೆ ಅದು ತೆರೆ ಮೇಲೆ ಕೂಡ ಕಾಣಿಸುತ್ತೆ ಆತನಲ್ಲಿ ಇರುವಂತ ಒಂದು ಮುಗ್ಧತೆ. ಸೊ ಅವರಿಗೂ ಒಳ್ಳೇದಾಗಿ, ಸಂಪೂರ್ಣ ಸಿನಿಮಾ ತಂಡಕ್ಕೆ ಒಳ್ಳೇದಾಗಿ, ನಾಯಕಿಯರಿಗೆ ಒಳ್ಳೇದಾಗಿ. ಇನ್ನು ವೀರ್ ಸರ್ಗೆ ನಾನು ಅವರ ತುಂಬಾ ದಿನಗಳಿಂದ ಅವ್ರ ಹಾಡುಗಳನ್ನ ಕೇಳ್ಕೊಂಡ್ಬಂದೆ. ನಾನು ಹುಟ್ಟಿದವರನ್ನು ಹಾಡು ಕೇಳಿ ಆಲ್ಮೋಸ್ಟ್ ನನ್ನ ಕೆಲಸ ಮನೆಗೆ ಹೊರಟ್ಬಿಟ್ಟಿದೆ. ಅಂದ್ರೆ ಅದ್ರಲ್ಲಿ 2 ವರ್ಷ ಬರ್ತೇನೆ. ನನಗೆ ವೀರ್ ಸಮರ್ಥ್ ಸರ್ ಹಾಡಿದ ವರ್ಷ ತುಂಬಾ ಇಷ್ಟ ನನಗೆ. ಸೊ ಆ ಹಾಡನ್ನ ಈಗಲೂ ಇವತ್ತು ಕೇಳಿದ್ರು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಊರ್ ನೆನಪಾಗುತ್ತೆ, ಊರಿಗೆ ಹೋಗೋಣ ಅನ್ಸ್ಬಿಡುತ್ತೆ, ಅಂತ ಅದ್ಭುತವಾದಂತ ಹಾಡು. ಇನ್ನು ಅದ್ಬಿಟ್ರೆ ದ್ಯಾವರೇ ಆಲ್ಬಮ್ ನನಗೆ ತುಂಬಾ ಇಷ್ಟ, ಶಿವಮಣಿಯ ಹಾಡುಗಳು ಇಷ್ಟ. ಸೊ ತುಂಬಾ ಆ ಹಾಡುಗಳನ್ನ ಕೇಳಿ 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 ನಾನು ಇತ್ತೀಚಿನ ದಿನಗಳು ತುಂಬಾ ಕೆಲಸ ಮಾಡಿದೆ ಅವ್ರ ಜೊತೆ. ಸೊ ಅವ್ರಿಗೆ ಬರ್ತಿದ್ದು ತುಂಬಾ ಖುಷಿ ಆಯ್ತು. ಇನ್ನು ಅವರೇ ಹೇಳ್ದಂಗೆ ಕಲ್ಯಾಣ್ ಸರ್ ಕಾಲ್ ಮಾಡ್ತಾರೆ, ಮನೆ ನಾನು ಕಾಲಗಳು ಹೋಗ್ತಿರ್ಬೇಕಾದ್ರೆ, ಕಲ್ಯಾಣ್ ಸರ್ ಯಾವಾಗಲೂ ಒಂದಿದೆ, ಯಾವ್ದಾದ್ರು ಸಾಲಗಳು ಇಷ್ಟ ಅಂದ್ರೆ ಇಮಿಡಿಯೇಟ್ಲಿ ಫೋನ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತಾರೆ. ಅಂದ್ರೆ ಅವರು ಲೆಜೆಂಡ್. ಅವ್ರಿಗೆ ನಾನು ಹೇಳಿದೆ, ಸರ್ ನೀವೇನೋ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರೆ ಲೈನ್ ಇಷ್ಟ ಆದಾಗ ನಾನು ನಿಮ್ಮ ಹಾಡುಗಳನ್ನ ಯಾವಾಗಲೂ ಕೇಳ್ತಾ ಇರ್ತೀನಿ, ನಾನು ನಿಮಗೆ ಲೈನ್ ಇಷ್ಟ ಆದಾಗೆಲ್ಲ ಕಾಲ್ ಮಾಡೋದಾದ್ರೆ ಇಡೀ ದಿನ ನಾನು ಕಾಲ್ ಮಾಡ್ಕೊಂಡಿರ್ಬೇಕು ನಿಮಗೆ ಅಂತಂತ ಹಾಡುಗಳನ್ನು ಬರ್ದಿದ್ದೀರ. ಥ್ಯಾಂಕ್ ಯು ಸೋ ಮಚ್, ನಿಮ್ಗೆ ದೊಡ್ಡ ಗುಣ ಅನಿಸ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಇಂಥ ಅನುಭವಗಳನ್ನ ಕೊಟ್ಟಂತ ಈ ಸಿನಿಮಾಕ್ಕೆ. ಒಳ್ಳೇದಾಗಿ, ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ಸಾಯಿ ಸರ್ವೇಶ್ ಸರ್ಗಾಗಿರ್ಬೋದು, ಸಾಹಿತ್ಯ ಬರೆದಂಥ ಧನಂಜಯ ರಂಜನ್ ಅವ್ರಿಗಾಗಿರ್ಬೋದು,
ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನಗೆ ನಿರ್ಮಾಪಕರು ತುಂಬ ಇಷ್ಟ ಆಗಿದ್ದು ಬರಹಗಾರರು ಅವ್ರು ಕೊಡುವಂಥ ಒಂದು ಪ್ರಾಮುಖ್ಯತೆ. ಮೇಲೆ ನೋಡಿ ಮೇಲ್ಗಡೆ ಹೆಸರು ಹಾಕಿದ್ದಾರೆ, ಮಾತಾಡೋರು ಕೂಡ ಎಲ್ಲರ ಹೆಸರನ್ನ ತಗೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸರಸ್ವತಿಯ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ. ಹಾಗೆ ಸರಸ್ವತಿ ಜೊತೆ ಲಕ್ಷ್ಮಿ ಕೂಡ ನಿಮಗೆ ಜಾಸ್ತಿ ಬರಲಿ, ಇನ್ನಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ದೇವರು ಕೊಡಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬೆಳಗ್ಗೆ ಮಳೆಗಾಲ ಆಯ್ತು ಸರ್, ಗೊತ್ತಿಲ್ಲ, ಸಾಯಂಕಾಲ ಸದ್ಯ ಮಳೆಗಾಲದಲ್ಲಿ ಸರ್, ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ. ಎಸ್ ಸರ್. From Snapchat sent you a snap. ಇದನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಸರಿ ನಿಮ್ಗೆ ಏನ್ ಬೇಕು ತಗೊಳ್ಳಿ ಮಾಡಿ ಅಂತ ಅವಕಾಶ ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ಸ್ ಅವ್ರಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ, ಆಗಿರ್ಲೇಬೇಕು ಸಹ. ಇದಲ್ಲದೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೌಶಲ್ಯ ಎದ್ದು ಕುಣಿತಾ ಇದ್ದದನ್ನ ನಾವು ನೋಡಿದ್ವಿ. ನಿರ್ದೇಶನ ವಿಭಾಗದಿಂದ ಹಿಡಿದು ಸಂಕಲನ, ಸಾಹಿತ್ಯ, ಸಂಗೀತ ಅಷ್ಟೇ ಅಲ್ಲದೆ ಅಲ್ಲಿ ಬರುವಂತ ಒಂದೊಂದು ಯೂನಿಟ್ ಕೂಡ, ಕ್ಯಾಮ್ರಾ ಯೂನಿಟ್ ಇರ್ಬೋದು, ಲೈಟ್ ಯೂನಿಟ್ ಇರ್ಬೋದು, ನಮ್ಮ ಪ್ರೊಡಕ್ಷನ್ ವಿಭಾಗದಲ್ಲಂತೂ ಎಲ್ಲೂ ಏನು ಕೊರತೆ ಆಗದೆ ಇರೋ ತರ, ಯಾರು ಒಂದು ದಿನ ಯಾವುದೇ ವಿಚಾರಕ್ಕೆ ಕೂಡ ಬೈಕೊಳಕ್ ದೂರದ ಮಾತು ಗೊಣಕ್ಕೊಂಡು ಕೂಡ ಹೋಗದೆ ಇರೋ ತರ ನೋಡ್ಕೊಂಡಿದ್ದಾರೆ ಪ್ರೊಡಕ್ಷನ್. ಅದು ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದನ್ನ ಒಂದು ಮಾದರಿಯಾಗಿ ತಗೊಂಡು ನಾವು ಎಲ್ಲಾ ಸಿನಿಮಾದಲ್ಲೂ ಅಳವಡಿಸ್ಕೋಬೇಕು, ಅಷ್ಟು ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಇಲ್ಲಿರೋರೆಲ್ಲರೂ ಒಂದ್ ರೋಡ್ ಅಪ್ರಿಶಿಯೇಟ್ ಮಾಡ್ಲೇಬೇಕು. ದಯವಿಟ್ಟು ಚಪ್ಪಾಳಿ ಹೊಡೆದು ಇಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ದಕ್ಕೆ. ಇದಲ್ಲದೆ ಎಲ್ಲ ಹಿರಿಯರೆಲ್ಲ ನನ್ಗಿಂತ ಮುಂಚೆ ಹೇಳಿದ್ದಾರೆ ಯಾರ್ಯಾರು ಹೇಗೆ ಮಾಡಿದ್ದಾರೆ, ಯಾವ ಕಡೆಯಿಂದ ಏನೇನ್ ಬೆಂಬಲ ಬಂದಿದೆ ಅಂತ. ನನಗೆ ಸೇರ್ಸೋದಿಕ್ಕೆ ಜಾಸ್ತಿ ಏನಿಲ್ಲ. ನನ್ಗೆ ನಾನ್ ಮಾಡಿರೋ ಒಂದು ಚಿತ್ರ ನೋಡಿ ಕರೆದು ಅವಕಾಶ ಕೊಟ್ಟು ಮಾಡಪ್ಪ ಈ ಚಿತ್ರ ಪರವಾಗಿಲ್ಲ, ಏನೇನ್ ಬೇಕು ತಗೊಂಡ್ ಮಾಡಿ, ನಿರ್ದೇಶಕದ ಒಂದು ದೃಷ್ಟಿ ಏನಿದೆ ಅದನ್ನ ಅಚೀವ್ ಮಾಡಿ ಅಂತ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಎಲ್ಲಾರು ನೋಡಿ, ನಿಮ್ಗೆ ಟೀಸರ್ ಇಷ್ಟ ಆಗುತ್ತೆ ಖಂಡಿತ. ಇಷ್ಟ ಆದ ತಕ್ಷಣ ದಯವಿಟ್ಟು ನಿಮ್ ಕಡೆ ಯಾರ್ಯಾರು ಇಷ್ಟ ಆಗುತ್ತೆ ಅನ್ಸುತ್ತೆ ಅವ್ರೆಲ್ರಿಗೂ ಕಳಿಸಿ. ಅದನ್ನ ಕಳಿಸ್ಬಿಟ್ಟು ಸಿನಿಮಾಗೂ ಅಷ್ಟೇ, ಸಿನಿಮಾಗೂ ನಿಮ್ ಕಡೆ ಯಾರ್ಯಾರು ಇಷ್ಟ ಆಗುತ್ತೆ ಅವ್ರನ್ನೆಲ್ಲಾನು ಕಳಿಸಿ. 50 ದಿನ 100 ದಿನ ಓಡಿಸಿ, ಎಲ್ಲ ನಿಮ್ ಕೈಲೇ ಇರೋದು. ಒಳ್ಳೆ ಸಿನಿಮಾ ಗೆಲ್ಲಿಸಿ, ಓಡಿಸಿ. ಮತ್ತೊಮ್ಮೆ ಧನ್ಯವಾದಗಳು, ನನ್ನಿಗಳು. ನಮಸ್ತೆ ಎಲ್ರಿಗೂ. ನಾನು ಕಾಮಿಡಿ ಕಿಲಾಡಿ ಸದಾನಂದ. ಲವ್ ಸೀಸನ್ಸ್ ಟ್ಯಾಗ್ಲೈನು ಅಮರ ಮಧುರ ಪ್ರೇಮ ಅಂತ. ನಾವೆಲ್ಲ ಒಂದು ಹಳೆ ಸಾಂಗ್ ಇದೆ, ಅದಕ್ಕೆ ಹೋಗ್ತೀವಿ. ಅಮರ ಮಧುರ ಪ್ರೇಮ ಅಂತ ಕೇಳ್ತಾ ಇದ್ದೆ. ಅಮರ ಮಧುರ ಪ್ರೇಮ ಬಾಬೇಗ ಚಂದಮಾಮ, ನೀ ಬಾಬೇಗ ಚಂದಮಾಮ ಅನ್ನೋ ಆ ಸಾಂಗಿಗೆ ಹೋಗ್ತೀವಿ. ಲವ್ ಸೀಸನ್ಸ್ ಅಂದ್ರೆ ನನ್ನ ಪ್ರಕಾರ ತುಂಬಾ ಪ್ರತಿಯೊಬ್ಬ ಮನುಷ್ಯನಲ್ಲಿ ಲವ್ ಅನ್ನೋದು ಒಂದು ಸೀಸನ್ ಹೋಗಿರುತ್ತೆ. ಆ ಒಂದು ಸೀಸನ್ ಬಂದು ಹೋಗಿರುತ್ತೆ. ಆ ಏಜ್ಗೆ ಕೆಲವೊಬ್ರು ಹೇಳ್ಕೊತಾರೆ, ಒಬ್ರು ಹೇಳ್ಕೊಡಲ್ಲ. ಈ 3 ಕಾಲಗಳು ಹೆಂಗಿದಾವೆ, 3 ಸೀಸನ್ಸ್ ಹೆಂಗಿದಾವೆ, ಒಂದ್ಸಲ ಅಂತ ಬಂದು ಹೋಗಿರುತ್ತೆ. ಆ ಇದನ್ನ ಇಟ್ಕೊಂಡು 3 ಸೈಡಲ್ಲಿ ನಮ್ಮ ಮುಕುಂದ ಅವ್ರು ಕಾಣಿಸ್ಕೊತಾರೆ. ಬಹಳ ಖುಷಿ. ಈ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಪೃಥ್ವಿಕ್ ಸರ್ ನನಗೆ ಕ್ಷತ್ರಿಯ ಅಂತ ಚಿರಂಜೀವಿ ಸರ್ ಹೆಸರದ್ದು ಒಂದು ಸಿನಿಮಾ ಮಾಡಿದ್ವಿ. ಅಲ್ಲಿ ಪರಿಚಯ ಆಗಿರ್ತಕ್ಕಂಥವ್ರು ಮಂಜುನಾಥ್ ಸರ್ ಅವ್ರ ಬಗ್ಗೆ ಒಂದು ಪದ ಹೇಳಿದ್ರು, ಪ್ರಾಮಾಣಿಕರು ಅಂತ. ನಿಜವಾಗ್ಲೂ ಪ್ರಾಮಾಣಿಕತೆನ ಅವರಲ್ಲಿ ನಾನು ಕೂಡ ನೋಡಿದ್ದೀನಿ. ಹೊಸಪುರ ತಂಡ ಆಂಕರ್ ಸ್ಟಾರ್ಟ್ ಮಾಡೋದ್ರಿಂದ ಹೇಳ್ತಾ ಇದ್ರು. ಬಹಳ ದೊಡ್ಡ ಜನ ಮಾಧ್ಯಮದ ಘಟಾನುಘಟಿಗಳು ಕೂತಿದ್ದೀರಿ. ನನ್ನ ಪ್ರಕಾರ ನಾನು ಅನ್ಕೊಂಡಿದ್ದೆ ಅಷ್ಟೇ, ಎಲ್ಲರೂ ಈಗ ದೊಡ್ಡವರು ಆಗಿರೋರೆಲ್ಲ ಬಂದಿರೋದು ಹೊಸಬ್ರಾಗಿ ಅಲ್ವಾ, 1 ಮೆಟ್ಲು ಹತ್ತನೇ 2ನೇ ಮೆಟ್ಲು ಹತ್ತದು. ಅವ್ರು ಬೆಳೆಸಿರ್ತಕ್ಕಂಥವರೆಲ್ಲ ಇಲ್ಲಿ ಹಿರಿಯ ಮಾಧ್ಯಮದ ಮಿತ್ರರು, ಪತ್ರಕರ್ತರು, ಘಟಾನುಘಟಿಗಳೆಲ್ಲ ಕೂತಿದ್ದೀರಿ. ಹಾಗಾಗಿ ಈ ನಮ್ಮ ಲವ್ ಸೀಸನ್ಸ್ ಸಿನಿಮಾಗೆ ಇನ್ನೂ ನಿಮ್ ಸಪೋರ್ಟ್ ಹೆಚ್ಚಾಗಿರ್ಬೇಕು. ಯಾಕಂದ್ರೆ ಹೊಸಪುರ ತಂಡಕ್ಕೆ ಜಾಸ್ತಿ ನೀವು ಒತ್ತು ಕೊಟ್ಟು, ಇಲ್ಲಿ ಒಂದು 100-150 ಜನ ಇದೀವಿ. ನೀವು ಹೊರಗೆ ಹೋದ್ಮೇಲೆ ಈ ಟೀಸರ್ನ, ಈ ಸಾಂಗ್ಗಳನ್ನ, ಈ ಒಂದು ಎಲ್ಲ ಸಿನಿಮಾದ ಅಪ್ಡೇಟ್ಗಳನ್ನ ಕೋಟ್ಯಾಂತರ ಜನ ನೋಡೋ ಹಾಗೆ ಮಾಡೋರು ನೀವು. ತುಂಬಾ ಚೆನ್ನಾಗಿ ಟೀಸರ್ ನೋಡಿ ಬಂದಿದೆ. ಮುಕುಂದ್ ಅವರು ಈಗ ಸಿಂಪಲ್ ಆಗಿ ಕೂತಿದಾರಲ್ಲ, ಸೆಟ್ಟಲ್ಲೂ ಎಲ್ಲಾ ಕೆಲಸನೂ ಅವರೇ ಮಾಡ್ಕೊಂಡು ಆಕ್ಟಿವ್ ಆಗಿ ಓಡಾಡ್ಕೊಂಡು ಹಂಗೆ ಇರೋರು. ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ತುಂಬಾ ತಂಡ ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು. ಮಂಡ್ಯ ರಮೇಶ್ ಸರ್ ನಟನಾ ಶಾಲೆಯಿಂದ ಬಂದಿರ್ತಕ್ಕಂಥವ್ರು. ಮುಕುಂದ್ ಅವರು
ಪೃಥ್ವಿಕ್ ಅವರು ಒಂದಿಷ್ಟು ಹೀರೋಯಿನ್ಗಳು. ಹಾಗಾಗಿ ಇದು ಇಷ್ಟೆಲ್ಲ ದೊಡ್ಡ ದೊಡ್ಡ ರೈಟರ್ಗಳು ಇದರಲ್ಲಿ ಸೇರಿ ದೊಡ್ಡ ಸಾಂಗ್ಗಳನ್ನು ಬರೆದಿದ್ದಾರೆ. ಹಾಗಾಗಿ ಹೊಸಬ್ರು ಹಳಬರು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಆಗಿದೆ. ತಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ಈ ಸಿನಿಮಾನ ಗೆಲ್ಸಿ, ಇದು ಖಂಡಿತ ಗೆಲ್ಲುತ್ತೆ. ಹಸುವಿರೋರು ಮಾಡಿರ್ತಕ್ಕಂಥ ಸಿನಿಮಾ ಇದು, ಹಸುವಿರೋರು ಮಾಡಿರ್ತಕ್ಕಂಥ ಸಿನಿಮಾಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕಡೆಯಿಂದ ಕೇಳ್ತೀನಿ. ಥ್ಯಾಂಕ್ ಯು, ನಮಸ್ತೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚೇತನ್ ದುರ್ಗ. ನಾನು ಈ ಸಿನಿಮಾದಲ್ಲಿ ಹೀರೋ ಅವರ ಸ್ನೇಹಿತನಾಗಿ ನಟಿಸಿದ್ದೇನೆ. ಪೃಥ್ವಿಕ್ ಅವರು ಈ ಸಿನಿಮಾ ಕಥೆನ ಹೇಳಿದಾಗ ಒಂದು 60-70 ವರ್ಷದ ಒಬ್ಬ ವ್ಯಕ್ತಿ, ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ ತನ್ನೆಲ್ಲ ಜೀವಮಾನದ ಅನುಭವವನ್ನ ಕೂತು ಒಂದು ಪುಸ್ತಕ ಬರೆದ್ರೆ ಕೊನೆಯಲ್ಲಿ ಹೇಗಿರುತ್ತೋ ಆಗಿದೆ. ಅಂದ್ರೆ ಅಷ್ಟು ಇನ್ನು ಎಂಗೇಜ್ ಅಲ್ಲಿ ಈ ತರದೊಂದು ದೊಡ್ಡ ಮಟ್ಟದ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ ಹೇಗೆ ಹೊಳಿತು ಅಂತ ಗೊತ್ತಿಲ್ಲ, ಅಷ್ಟು ಚಂದವಾಗಿದೆ. ಅಂದ್ರೆ ಈ ತರ ಸಿನಿಮಾಗಳು ಆಗಿನ ಕಾಲದಲ್ಲಿ ಬರ್ತಾ ಇತ್ತು. ಪುಟ್ಟಣ್ಣ ಕಣಗಾಲ್ ಅವರ ಕಾಲಗಳಲ್ಲಿ ಒಂದು ಡೆಪ್ತ್ ಆಗಿರೋ ಲವ್, ಡೆಪ್ತ್ ಆಗಿರೋ ವಿಷಯಗಳನ್ನ ಹೇಳ್ತಾ ಇದ್ರು. ಆ ತರದೊಂದು ತುಂಬಾ ಅನುಭವವುಳ್ಳ, ಕಾವ್ಯಾತ್ಮಕವಾಗಿ ಕಮರ್ಷಿಯಲ್ ಆಗಿರುವಂತಹ ಸಿನಿಮಾ. ಈ ತರದೊಂದು ಸಬ್ಜೆಕ್ಟ್, ಈ ತರದೊಂದು ಸದಾಭಿರುಚಿ ಇರುವಂತ ಪ್ರೊಡ್ಯೂಸರ್ ಹೇಗೆ ಇಷ್ಟ ಆಯ್ತು ಗೊತ್ತಿಲ್ಲ. ಯಾಕಂದ್ರೆ ಈಗಿನ ಕಾಲದ ಪ್ರೊಡ್ಯೂಸರ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ, ಕಮರ್ಷಿಯಲ್ ಆಗಿದ್ರೆ ನಮಗೆ ಕಮರ್ಷಿಯಲ್ಸ್ ಹೊರಟೋಗುತ್ತೆ ಅಂತ. ಬಟ್ ಈ ತರದೊಂದು ಚಂದವಾದ ಸಿನಿಮಾನ ಮೆಚ್ಚಿ ಒಪ್ಪಿ ಎಲ್ಲಾ ರೀತಿ ಮನಧನ ಅರ್ಪಿಸಿ ಮಾಡಿರುವಂತ ಪ್ರೊಡ್ಯೂಸರ್ಸ್ ಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ತರ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ ಎಲ್ಲ ಪ್ಯಾನ್ ಇಂಡಿಯಾ. ಈ ತರದ ಕಾಲದಲ್ಲಿ ಈ ತರದೊಂದು ಚಂದ ಎಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಕೂತು ಒಂದು ಫ್ಯಾಮಿಲಿ ಖುಷಿಯಾಗಿ ಹೋಗಿ ಏನೋ ಒಂದು ಅನುಭವನ, ಹೊಸ ವಿಷಯನ ತಗೊಂಡ್ಬರೋದಿದೆಯಲ್ಲ, ಅದು ತುಂಬಾ ಕಮ್ಮಿ ಆಗ್ತಿದೆ. ಜಸ್ಟ್ ವಿಜುವಲ್ಸ್ ಅಲ್ಲ, ಕಣ್ಣಿಗೆ ಆನಂದ ಅಂತ, ಮನಸ್ಸಿಗೆ ತೃಪ್ತಿ, ಒಂದು ಮನಸ್ಸಿಗೆ ನೆಮ್ಮದಿ ಬರ್ಬೇಕಾದ್ರೆ ಒಂದು ಹೊಸ ವಿಷಯ ತಗೋಬರ್ಬೇಕು, ಈ ತರ ಸಿನಿಮಾಗಳು ಬರಬೇಕು. ಮತ್ತೆ ಮುಕುಂದ್ ಸರ್ ಬಗ್ಗೆ ಹೇಳೋದಾದ್ರೆ, ನನಗೂ ಗೊತ್ತಿರಲಿಲ್ಲ, ಒಂದ್ 2-3 ದಿನ ಆದ್ಮೇಲೆ ಗೊತ್ತಾಯ್ತು ಪ್ರೊಡ್ಯೂಸರ್ ಮಗ ಅಂತ. ಯಾಕಂದ್ರೆ ಡೈರೆಕ್ಟ್ ಆಗಿ ಮಾತೆಲ್ಲ ಕೇಳ್ತಾ ಇದ್ರು. ಈಗ ನಾವು ಸರಿ ಸರ್ ಅಂದ್ರೆ ಪ್ರೊಡ್ಯೂಸರ್ ಮಗನೇ ಸಿನಿಮಾ ಹೀರೋ ಆದಾಗ ಮಾತು ಕೇಳಲ್ಲ, ಡೈರೆಕ್ಟರ್ ಮಾತು ಕೇಳ್ತಿರಲ್ಲ ಯೂಶಲಿ. ಬಟ್ ಕೇಳ್ತಾ ಇದ್ರು ಎಷ್ಟು ಚಂದವಾಗಿ ಎಲ್ಲ ಕೇಳಿ, ಡೈರೆಕ್ಟರ್ ವಿಜುವಲ್ ಅಂದ್ರೆ ಡೈರೆಕ್ಟರ್ ಏನ್ ಅನ್ಕೊಂಡಿರ್ತಾರೆ ಅದನ್ನ ಒಬ್ಬ ಕಲಾವಿದ ಕೇಳಿದಾಗಲೇ ಅದು ತೆರೆ ಮೇಲೆ ಬರೋದು. ಸೊ ಹಾಗಾಗಿ ಎಲ್ಲ ಕೇಳಿ ತುಂಬಾ ಚಂದ. ನಮ್ಮೊಟ್ಟಿಗೆ ಒಳ್ಳೆ ಯಾವ್ದು ಸೇಮ್ ಕೋರ್ಟ್ ಇಷ್ಟ ಅಂದ್ರೆ ಕೋರ್ಟ್ ಇಷ್ಟ, ಬಟ್ ಪ್ರೊಡ್ಯೂಸರ್ ಮಗ ತಾನೇ ದುಡ್ಡು ಹಾಕಿರೋದೊಂದು ಅಹಂ ಇರಲಿಲ್ಲ. ಅಷ್ಟು ಕಲಾವಿದನಾಗಿ ಸಂಪೂರ್ಣವಾಗಿ ಅಪ್ಪಿಸ್ಕೊಂಡು ಮಾಡ್ತಾ ಇದ್ರು. ಹಾಗಾಗಿ ಅಷ್ಟು ಚಂದವಾಗಿ ತೆರೆ ಮೇಲೆ ಅವರ ಒಂದು ನಟನೆ ಕಾಣ್ತಾ ಇದೆ. 3 ಶೇಡಲ್ಲೂ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ನೀವು ಒಟ್ಟಿಗೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಆಮೇಲೆ ಎಲ್ಲರೂ ಸಾಂಗ್ ವೀರ್ ಸಮರ್ಥ್ ಸರ್ ಅವರ ಸಾಂಗ್ ನಾನು ಹೊರಗಡೆ ಬಂದ್ಮೇಲೆ ಹೇಳಿದೆ ಸರ್, ಈ ಸಾಂಗ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಕೇಳಿಕೆ ತುಂಬಾ ಸಕಲಾಗಿದೆ ಅಂತ. ಪ್ರಮೋದ್ ಸರ್ ಅವರು ಬರ್ದಿದ್ದಾರೆ, ಸಾಯಿ ಸರ್ವೇಶ್ ಸರ್ ಸಹ ಹಾಡು ಬರ್ದಿದ್ದಾರೆ. ಸೊ ಆ ಒಂದು ಸಿನಿಮಾ ಕಥೆಗೆ ಏನೇನ್ ಬೇಕು ಆ ರೀತಿಯಾದ ಪೂರ್ವಕವಾದ ಹಾಡುಗಳಿದೆ. ಸರಿ ಹೇಳಿದಂಗೆ ಪ್ರೊಡ್ಯೂಸರ್ ಸರ್ ಒಂದೊಂದು ಹಾಡು ಒಂದೊಂದು ಕಥೆ ಹೇಳುತ್ತೆ. ಅಷ್ಟು ಚಂದವಾಗಿದೆ ಸಿನಿಮಾಗೆ ಹಾಡುಗಳು ಪೂರ್ವಕವಾಗಿ. ಸಂಗೀತ ಮ್ಯಾಮ್, ರಾಜೇಶ್ ನಟರಾಜ ಸರ್, ಮಂಡ್ಯ ರಮೇಶ್ ಸರ್, ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ, ಮತ್ತೆ ಹೀರೋಯಿನ್ ಮೇಡಮ್ಸ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ತುಂಬಾ ಒಳ್ಳೆ ಅನುಭವ ಕೊಡುತ್ತೆ ಸಿನಿಮಾ, ಖಂಡಿತ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಯಾ ಕೀರ್ತಿ. ಮೊದಲಿಗೆ ನಿಮ್ಮೆಲ್ರಿಗೂ ವೆಲ್ಕಮ್. ನೀವೆಲ್ಲರೂ ಬಂದಿದ್ದು ಹೆಚ್ಚು ಖುಷಿ ಇದೆ. ನಿಮ್ಮ ಪ್ರೀಶಿಯಸ್ ಟೈಮ್ ನಮಗೆ ಕೊಟ್ಟಿರೋದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನನ್ನ ಮಾತುಗಳನ್ನ ನಮ್ಮ ಡೈರೆಕ್ಟರ್ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವ್ರನ್ನ ಆಲ್ಮೋಸ್ಟ್ ಒಂದು 3 to 4 ಇಯರ್ಸಿಂದ ನೋಡ್ತಿದ್ದೀನಿ. ಬಹಳ ಕಷ್ಟಪಟ್ಟಿದ್ದಾರೆ. ಇವತ್ತು ಅವರು ಇಲ್ಲಿವರೆಗೂ ಬರ್ಲಿಕ್ಕೆ ಏನು ಕಾರಣ ಅಂದರೆ ಅವರ ಕನ್ಸಿಸ್ಟೆನ್ಸಿ, ಅವರ ಗೋಲ್ ಏನಿದೆ, ನಾವು ಸಿನಿಮಾ ಮಾಡಬೇಕು, ಎಷ್ಟೇ ಕಷ್ಟಗಳು ಬಂದು ಏನೇ ಒತ್ತಡಗಳು ಬಂದರು ಅದನ್ನ ಗಿವ್ ಅಪ್ ಮಾಡಿದೆ. ಮತ್ತು ಅವರಲ್ಲಿ ಏಜ್ ನಾನು ಎಲ್ಲರೂ ನೋಡ್ತಿದ್ದೀನಿ ಬಂದಾಗಿಂದ, ಇನ್ನು ಕಾಲೇಜ್ ಸ್ಟೂಡೆಂಟ್ ಅಂದಿದ್ದಾರೆ. ಅವ್ರು ನೋಡ್ಲಿಕ್ಕೆ ಅಷ್ಟೇ ಆಗಿದ್ದಾರೆ, ಬಟ್ ಅವರಲ್ಲಿ ತುಂಬ ವಿಚಾರಗಳಿದೆ, ತುಂಬ ವಿಚಾರಗಳನ್ನ ಕಲಿತಿದ್ದಾರೆ. ಅದು ಜೀವನ ಅವರಿಗೆ ಕಲಿಸಿದೆ ಆ ಪಾಠಗಳನ್ನ. ಸೊ ಹಾಗಾಗಿ ಅವ್ರು ಇವತ್ತು ಡೈರೆಕ್ಟರ್ ಆಗಿ ಇಷ್ಟು ಒಳ್ಳೆ ದೊಡ್ಡ ಸಿನಿಮಾನ ನಿಭಾಯಿಸುವಂಥ ಶಕ್ತಿ ಕೊಟ್ಟಿದೆ ಅವ್ರಿಗೆ. ನಿಜವಾಗ್ಲೂ ನನ್ನ ಮನಸ್ಸಿಂದ ಅವ್ರಿಗೆ ಹಾರೈಸ್ತೀನಿ. ಪೃಥ್ವಿಕ್ ಹೆಚ್ಚು ಒಳ್ಳೇದಾಗಲಿ ನಿಮಗೆ. ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿಕ್. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಇವ್ರ ಬಗ್ಗೆ ಎಲ್ಲಿಂದ ಏನು ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಿಲ್ಲ. ಅವರಿಬ್ಬರು ಅಷ್ಟೇ, ನಮ್ಮ ಮಂಜುನಾಥ್ ಸರ್ ಹಾಗೂ ಅವರ ವೈಫ್ ಉಮಾದೇವಿ ಅವರು
ತುಂಬಾ ಒಳ್ಳೆ ಮನಸ್ಸಿದೆ ಅವ್ರಿಗೆ. ಏನೇ ಕೆಲಸ ಮಾಡಿದ್ರು ಒಳ್ಳೇದಾಗಿ, ನಮ್ಗೆ ಕೆಟ್ಟದಾದ್ರೂ ಚಿಂತೆ ಇಲ್ಲ, ಬೇರೆಯವ್ರಿಗೆ ಒಳ್ಳೇದಾಗಿ ಅನ್ನೋ ಒಂದು ಥಾಟ್ ಇಟ್ಕೊಂಡೆ ಅವ್ರು ಪ್ರತಿ ಕೆಲಸನ ಮಾಡ್ತಾರೆ. ದಟ್ಸ್ ವೈ ಅವ್ರು ಇವತ್ತು ಮುಕುಂದ್ ಅವ್ರನ್ನ ಪ್ರೆಸೆಂಟ್ ಮಾಡ್ತಿರೋದು, ಪ್ರೊಡ್ಯೂಸ್ ಮಾಡ್ತಿರೋದು. ನನ್ನ ಶೂಟಿಂಗ್ ಡೇಸ್ನ ಹೊರತುಪಡಿಸಿ ಕೂಡ ನಾನು ಶೂಟಿಂಗ್ ಡೇಸ್ಗೆ ಹೋಗ್ತಿದ್ದೆ. ಅಲ್ಲಿ ಕೂಡ ಅಷ್ಟೇ, ಅವರು ಫಸ್ಟ್ ಪ್ರಯಾರಿಟಿ ಯಾರಿಗೂ ತೊಂದರೆ ಆಗಬಾರ್ದು, ಆರ್ಟಿಸ್ಟ್ಗಳಾಗಿ ಟೆಕ್ನಿಷಿಯನ್ಸ್ಗಾಗಿ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ಅವರು ನಿಜವಾಗ್ಲೂ ಅವ್ರು ಪ್ರತಿ ಸಲ ಹೇಳಿದ್ರು ಯಾರಿಗೂ ತೊಂದರೆ ಆಗಬಾರ್ದು. ಎಸ್ಪೆಷಲಿ ಫುಡ್ ವಿಚಾರದಲ್ಲಾಗಲಿ, ಅವ್ರಿಗೆ ಕಂಫರ್ಟ್ ಝೋನಲ್ಲಾಗಲಿ. ಹಾಗೆ ನಮ್ಮ ಸಿನಿಮಾಗೆ ಏನೇ ಎಕ್ವಿಪ್ಮೆಂಟ್ಸ್ ಬೇಕಿದ್ರು ಅವರು, ಫಾರ್ ಎಕ್ಸಾಂಪಲ್ ಅವ್ರ ಥಾಟ್ ಹೇಗೆ ಅಂದರೆ, ಯಾರಾದರೂ ಬಂದು ಒಂದು B+C ಈ ಥರ ಒಂದು ಪ್ರಾಡಕ್ಟ್ನ ಕೊಡಿಸಿ ಸರ್ ನಮಗೆ ಅಂದರೆ ಅವ್ರು ಹೇಳೋದು ಫಸ್ಟ್ ಥಾಟ್ ಏನು ಗೊತ್ತಾ, ರೀ ಮಾಡೋದು ಮಾಡ್ತೀವಿ, ಕ್ವಾಲಿಟಿಯಲ್ಲಿ ಮಾಡೋಣ, ಚೆನ್ನಾಗಿ ಮಾಡೋಣ, A+ ಕೊಡಿಸ್ತೀನಿ ಮಾಡಿ. ಈ ಥರ ಪ್ರೊಡ್ಯೂಸರ್ಸ್ಗಳ ಅವಶ್ಯಕತೆ ತುಂಬ ಇದೆ ನಮ್ಮ ಇಂಡಸ್ಟ್ರಿಗೆ. ಸೊ ನಿಜವಾಗ್ಲೂ ಅವರ ಥಾಟ್ ನನಗೆ ನಿಜವಾಗ್ಲೂ ತುಂಬ ಇನ್ಸ್ಪೈರ್ ಆಯಿತು. ಇಂಥವ್ರ ಅವಶ್ಯಕತೆ ತುಂಬ ಇದೆ. ಸೊ ಇಂಥವ್ರನ್ನ ಉಳಿಸ್ಕೊಳ್ಳೋ ಅವಶ್ಯಕತೆ ತುಂಬ ಇದೆ ನಮ್ಮ ಇಂಡಸ್ಟ್ರಿಗೆ. ದಯವಿಟ್ಟು ಈ ಥರ ಒಬ್ಬ ಮೆಂಟಾಲಿಟಿ ಅಥವಾ ಈ ಥರ ಇರೋರು ಇನ್ನೊಂದಷ್ಟು ಪ್ರೊಡ್ಯೂಸರ್ಗಳು ಹೆಚ್ಚಾಗಬೇಕು ನಮ್ಮ ಸಿನಿಮಾದಲ್ಲಿ, ನಮ್ಮ ಸಿನಿಮಾ ರಂಗದಲ್ಲಿ. ಸೊ ಅದನ್ನ ಹೊರತುಪಡಿಸಿ, ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್, ನಿಜವಾಗ್ಲೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ. ನನ್ನ ಪಾತ್ರ ಮೇರಿ ಕೃಷ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೌದು, ನನ್ನ ಫಸ್ಟ್ ಸಿನಿಮಾ ಇದು. ನನ್ನ ಪಾತ್ರ ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ಎಲ್ಲರ ಮನಸ್ಸಿಗೆ ಮುಟ್ಟುತ್ತೆ. ಲಿಟ್ಲ್ ಬಿಟ್ ಖಂಡಿತ ಎಮೋಷನಲ್ ಫೀಲ್ ಆಗ್ತೀರ ನನ್ನ ಪಾತ್ರ ನೋಡುವಾಗ. ನನ್ನ ಪಾತ್ರ ಹೇಗಿದೆಯೋ ನಿಮ್ಮ ಜೀವನದಲ್ಲಿ ಯಾರಾದರೂ ಆಗಿದ್ರೆ ದಯವಿಟ್ಟು ಅವ್ರನ್ನ ಉಳಿಸ್ಕೊಳ್ಳಿ. ಈಗಿನ ಒಂದು ಜನ್ರೇಷನಲ್ಲಿ ಖಂಡಿತ ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರು ಯಾರೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚಂದ ಕ್ರಿಯೇಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ನಂದ ಹೇಳಬೇಕಾದನ್ನ ಇಲ್ಲ, ಅದು ಸಿನಿಮಾ ನೋಡಿದ್ರೆ ಚಂದ ಅಂತ ನನ್ಗೆ ಅನ್ಸುತ್ತೆ ಹೇಳೋದಕ್ಕಿಂತ. ಸೊ ಹೇಳಬೇಕು ಅಂತ ಏನಿಲ್ಲ. ಸೊ ದಯವಿಟ್ಟು ಸಿನಿಮಾನ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲ, ನಾನು ಚಿಕ್ಕಬಳ್ಳಾಪುರ ನೇಟಿವ್. ಸೊ ದಯವಿಟ್ಟು ನಮ್ಮ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ಆಶಿಸ್ತೀನಿ. ನಮ್ಮ ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಯಾರು ನೀವು ನಮ್ಮ ಸಿನಿಮಾನ ನೋಡಿದಾಗ ಇದು ಫ್ರೆಶರ್ಸ್ ಮಾಡಿರೋದು, ಹೊಸ ತಂಡ ಅಂತ ಎಲ್ಲೂ ಹೇಳಿಕ್ಕಾಗೋದಿಲ್ಲ. ಬಟ್ ನೀವು ನೋಡಿದಾಗ 70 to 80% ಎಲ್ಲ ಹೊಸಬ್ರೇ ಇದ್ದೀವಿ. ನಮ್ಮ ಪ್ರೊಡ್ಯೂಸರ್ ಆಗಿರ್ಬಹುದು, ಡೈರೆಕ್ಟರ್, ಮತ್ತೆ ಒಂದಷ್ಟು ಜನ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬಹುದು, ಎಲ್ಲ ಹೊಸಬ್ರೇ ಮಾಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ದಯವಿಟ್ಟು ಕೊಡಿ ನಮಗೆ. ಹಾಗೆ ನಮ್ಮ NR ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ಬರ್ತಿದೆ, ನಮ್ಮ ಸಿನಿಮಾದ ಎಲ್ಲ ಅಪ್ಡೇಟ್ಸ್ ಅದರಲ್ಲೇ ಬರುತ್ತೆ. ಸೊ ದಯವಿಟ್ಟು ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಕೊಡಿ. ನಮ್ಮ ಸಿನಿಮಾ ಹಾಗೂ ನಮ್ಮ ಹಾಡುಗಳು, ಎಸ್ಪೆಷಲಿ ವೀರ್ ಸಮರ್ಥ್ ಸರ್, ನನ್ನ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ನಮ್ಮ ಎಲ್ಲ ಹಾಡುಗಳು ನನ್ನ ಮನಸ್ಸು ಮುಟ್ಟಿದೆ, ಅಷ್ಟು ಇಷ್ಟ ಆಯಿತು ನನಗೆ. ನಾನು ಮತ್ತೆ ಮುಕುಂದ್ ಅವರು ಇನಿಷಿಯಲ್ ಅಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮ ಹಾಡುಗಳು ಹೇಗಿರುತ್ತೋ ಏನೋ ತುಂಬ ಫ್ಲಕ್ಚುಯೇಷನ್ ಆಗ್ತಿತ್ತು ನಮಗೆ. ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ಒಳ್ಳೆ ಔಟ್ಪುಟ್ನ ನೀವು ನಮ್ಗೆ ಕೊಟ್ಟಿದ್ದೀರಾ. ಸೊ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಮಗೆ. ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ಸೊ ಅದನ್ನ ಎಲ್ಲ ಹೊರತುಪಡಿಸಿ ದಯವಿಟ್ಟು ನಮ್ಮ ಸಿನಿಮಾನ ನೋಡಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಾಡುಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಹಾಡು ಮತ್ತು ನಮ್ಮ ಸಿನಿಮಾನ ಒಂದು ತಕ್ಕಡಿಗೆ ಹಾಕಿದಾಗ ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ, ಅಷ್ಟು ಚಂದ ಬಂದಿದೆ ಎಲ್ಲನೂ. ಸೊ ದಯವಿಟ್ಟು ನಮ್ಮ ಚಿತ್ರಮಂದಿರಕ್ಕೆ ಬಂದು ನೋಡಿ, ನಮ್ಮ ಟೀಸರ್, ನಮ್ಮ ಟ್ರೇಲರ್ಗಳು, ಹಾಡುಗಳು ಎಲ್ಲದನ್ನ ನೋಡಿ ಅಂತ ನಾನು ಆಶಿಸ್ತೀನಿ. ದಯವಿಟ್ಟು ನೋಡಿ, ಹೊಸಬರಿಗೆ ಹೊಸತನಕ್ಕೆ ಹೆಚ್ಚು ಅವಕಾಶಗಳನ್ನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಹೇಳಿ ಸರ್, ನಾನು ಸೆಕೆಂಡ್ PU ಅಷ್ಟೇ ಹೋದೆ. ಅದಾದ ನಂತರ ನಾನು ಕಂಪ್ಲೀಟ್, ನನಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ತುಂಬ ಇಷ್ಟ. ಸೊ ಅದಾದ ನಂತರ ನಾನು ಮಾಡಲಿಂಗ್ ಫೀಲ್ಡ್ಗೆ ಹೋದೆ. ಅದಾಗಿ ನಾನು ಲಾಸ್ಟ್ 2 years ಎಗೋ ಥಿಯೇಟರ್ ಆರ್ಟಿಸ್ಟ್ ಆಗಿ ಥಿಯೇಟರ್ ಡಿಪ್ಲೊಮಾ ಮಾಡ್ಕೊಂಡು ಬಂದೆ. ಸೊ ಇದು ನನ್ನ ಮೊದಲನೇ ಚಿತ್ರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದನಾ ಗೌಡ. ನನ್ನನ್ನು ನೀವು ಕಿರುತೆರೆಯಲ್ಲಿ ನೋಡಿರ್ತೀರ ಅಂದ್ಕೊಳ್ತೀನಿ, ಮಹಾನಟಿ ಕಾರ್ಯಕ್ರಮದಲ್ಲಾಗಿರ್ಬೋದು ಅಥವಾ 100 ಜನ್ಮಕ್ಕೂ ಕಾರ್ಯಕ್ರಮದಲ್ಲಾಗಿರ್ಬೋದು. ಈಗ
ಅಷ್ಟೇ. ಸೊ ಖುಷಿ ಆಗುತ್ತೆ ಲವ್ ಸೀಸನ್ಸ್ ಮೂಲಕ ನಾನು ಕಥೆ ಮೇಲೆ ಕಾಣಿಸ್ಕೊಳ್ತಿದ್ದೀನಿ ಅಂತ. ಸೊ ಫಸ್ಟ್ಲಿ ನಾನು ಹೇಳಬೇಕಂದ್ರೆ ಕೃತಿಕ್ ಅವ್ರ ಬಗ್ಗೆನೇ ಹೇಳಲೇಬೇಕು. ಬಿಕಾಸ್ ಎಲ್ಲರಿಗೂ ಅನಿಸುತ್ತೆ ಸಿನಿಮಾ ಮಾಡಬೇಕು ಅಂತ. ನನಗೂ ಅನಿಸಿದೆ, ಇಲ್ಲಿರೋ ಎಷ್ಟೋ ಜನಕ್ಕೆ ಅನಿಸುತ್ತೆ ಆ ಥರ ಸಿನಿಮಾ ಮಾಡೋಣ, ಈ ಥರ ಸಿನಿಮಾ ಮಾಡೋಣ ಅಂತ. ಬಟ್ ಅದನ್ನ ಒಂದು ಕಲ್ಪನೆಗೆ ತಂದು ಅದನ್ನ ಮೆಟೀರಿಯಲೈಸ್ ಮಾಡಿ ಇವತ್ತು ಇಲ್ಲಿ ಒಂದು ಪ್ರೆಸ್ ಮೀಟ್ ನಡೀತಿದೆ, ನಮ್ಮ ಟೀಸರ್ ಲಾಂಚ್ ಆಗ್ತಿದೆ, ಸಿನಿಮಾ ಇನ್ನೇನು ಜೂನ್ ರಿಲೀಸ್ ಆಗುತ್ತೆ ಅಂದರೆ ದಟ್ ಈಸ್ ನಾಟ್ ಅ ಜೋಕ್, ದಟ್ ಈಸ್ ವೆರಿ ರಿಯಲ್ ಆ್ಯಂಡ್ ಇಟ್ ಈಸ್ ವೆರಿ ಮ್ಯಾಜಿಕಲ್. ಅದನ್ನು ಎಷ್ಟು ಶ್ರದ್ಧೆಯಿಂದ ಅವರು ಪರಿಪೂರ್ಣಗೊಳಿಸಿದ್ದಾರೆ. ಸೊ ಕೃತಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮಗೂ ಈ ಒಂದು ಜರ್ನಿಯಲ್ಲಿ ಭಾಗ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಥರ ಹೊಸ ಡೈರೆಕ್ಟರ್ಸ್ಗೆ ಖಂಡಿತವಾಗ್ಲೂ ಅವಕಾಶ ಸಿಗಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಆರ್ಟಿಸ್ಟ್ ಬಳಗದ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ದ ಥಿಯೇಟರ್ ಆರ್ಟಿಸ್ಟ್. ಯಾವಾಗಲೂ ಚಂದ ರಂಗಭೂಮಿ ಕಲಾವಿದರ ಜೊತೆ ವರ್ಕ್ ಮಾಡೋಕ್ಕೆ. ದಿಯಾ ಅವರಾಗಿರ್ಬೋದು, ಮುಕುಂದ್ ಅವರಾಗಿರ್ಬೋದು, ವೆರಿ ಡೆಡಿಕೇಟೆಡ್ ಆರ್ಟಿಸ್ಟ್ಸ್. ಆ್ಯಂಡ್ ದಿಯಾ ಅವ್ರು ಹೇಳಿದಂಗೆ ಅವ್ರ ಶೂಟ್ ಇಲ್ಲದೆ ಇದ್ರು ನಮ್ಮ ಹತ್ರ ಬಂದು ನಮ್ಮ ಶೂಟಿಂಗ್ ನಮಗೂ ಸಪೋರ್ಟ್ ಮಾಡಿ ಅಲ್ಲೂ ಅವರು ಕಲಿತು ನಮಗೂ ಕಲಿಸ್ಕೊಳ್ತಿದ್ರು. ಸೊ ಇಟ್ ವಾಸ್ ರಿಯಲಿ ನೈಸ್, ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಏನು ಮಾತುಗಳೇ ಇಲ್ಲ, ಎಲ್ಲರೂ ಹೇಳಿದ್ದು ಖಂಡಿತವಾಗ್ಲೂ ನಿಜ. ಸುಮ್ಮನೆ ಯಾರು ಬಿಲ್ಡಪ್ ಏನು ಕೊಟ್ಟೇ ಇಲ್ಲ, ನಿಜವಾಗ್ಲೂ ಅಷ್ಟೇ ಹಂಬಲ್ ಆಗಿ ಎಲ್ಲ ವಿಚಾರದಲ್ಲೂ ಆಲ್ ರೌಂಡ್ ಸಪೋರ್ಟ್ ಇತ್ತು ಅವ್ರದ್ದು. ಇದಕ್ಕಿಂತ ಏನು ಜಾಸ್ತಿ ಹೇಳೋಕ್ಕಾಗಲ್ಲ, ಎಲ್ಲರೂ ಹೇಳಿದ್ದಾರೆ. ದಟ್ ಇಸ್ 100% ಟ್ರೂ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಂಗೀತ ಅನಿಲ್ ಮ್ಯಾಮ್ ಆಗಿರ್ಬೋದು, ರಾಜೇಶ್ ನಟರಂಗ ಸರ್ ಆಗಿರ್ಬೋದು, ಇವ್ರ ಹತ್ರ ಎಲ್ಲ ವರ್ಕ್ ಮಾಡಿ ಅವರಿಂದ ಕಲಿತಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರತಿ ಸಿನಿಮಾನೂ ಒಂದು ಕಲಿಕೆ, ಆ್ಯಂಡ್ ನನ್ನ ಕಲಿಕೆ ಈ ಸಿನಿಮಾದಿಂದ ಶುರುವಾಗಿದೆ ಅಂತ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ನಾನು ಲವ್ ಸೀಸನ್ ಸಿನಿಮಾದಲ್ಲಿ ನಟನಾಗಿ ಅಭಿನಯಿಸ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಮತ್ತು ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಮತ್ತು ಕೋ ಆರ್ಟಿಸ್ಟ್ಗಳಿಗೆ, ಇಲ್ಲಿರುವಂಥ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಟೆಕ್ನಿಷಿಯನ್ಸ್ ಮತ್ತು ಲಿರಿಸಿಸ್ಟ್ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಬಿಕಾಸ್ ಸಿನಿಮಾ ಅಂದ್ರೆ ಟೀಮ್ ವರ್ಕ್ ಮತ್ತು ಮೀಡಿಯಾ, ನೀವೇ ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಮ್ಮ ಸಿನಿಮಾ ಜನರ ಹತ್ರ ತಲುಪೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಟೆಕ್ನಿಷಿಯನ್ಸ್ ಮತ್ತು ಕ್ಯಾಸ್ಟಿಂಗ್ ಬಗ್ಗೆ ಹೇಳ್ತೀನಿ. ಸಂಗೀತ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ ಸ್ಪೇಸ್ ಮತ್ತು ಆ ಕಂಫರ್ಟ್ ಝೋನ್, ಹೊಸಬ್ರಿಗೆ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ಕಂಫರ್ಟ್ ಆಗಿ ಆ್ಯಕ್ಟ್ ಎಲ್ಲ ಇದು ಮಾಡಿಕೊಟ್ಟು ಆ ಫೀಲ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಕಲ್ತಿದ್ದೀನಿ. ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸ್ಪೇಸ್ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ರಾಜೇಶ್ ನಟರಂಗ್ ಸರ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಒಪ್ಕೊಂಡು ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಮತ್ತು ನಮ್ಮ ಗುರುಗಳಾದಂಥ ಮಡ್ಯರಂಗ ಸರ್ ಇಲ್ಲ, ಬಟ್ ಸ್ಟಾರ್ಟಿಂಗಿಂದ ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ ಕೂಡ. ಮತ್ತು ರಾಜೇಶ್ ನಟರಂಗ್ ಸರ್ ಮತ್ತು ಸಂಗೀತ ಮ್ಯಾಮ್ ಕ್ರಿಶ್ಚಿಯನ್ ಪಾತ್ರದಲ್ಲಿ ಕಾಣಿಸ್ಕೊಟ್ಟಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ನಮ್ಮ ಕೋ ಆರ್ಟಿಸ್ಟ್ ಚೇತನ್ ದುರ್ಗ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಹುಲಿ ಕಾರ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ದೀಕ್ಷಿತ್, ಮತ್ತು ರೀತು ಸಿಂಗ್, ಮತ್ತು ಸದಾನಂದ ಸರ್, ಎಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಸಿನಿಮಾದಾಗಿರುವ ದಿಯಾ ಕೀರ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್. ಮತ್ತು ಚಂದನ ಅವರೇ ಥ್ಯಾಂಕ್ ಯು. ಎಲ್ಲ ತುಂಬ ಸಪೋರ್ಟ್ ಮಾಡಿ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸರ್, ನಟನದಲ್ಲಿ ಸರ್ ನಾನು 2018 ಇದೇ ಫೀಲ್ಡಲ್ಲಿ ಇದ್ದೀನಿ. ಹೈದರಾಬಾದಲ್ಲಿ ಎಲ್ಲ ಕೋರ್ಸಸ್ ಮಾಡಿದ್ದೀನಿ. ಲಾಸ್ಟ್ 2 years ಹಿಂದೆ ನಟನದಲ್ಲಿ ಥಿಯೇಟರ್ ಡಿಪ್ಲೊಮಾ ಮಾಡಿದ್ದೆ. ಸೊ ಅದಾದಮೇಲೆ ಈ ಸಿನಿಮಾ ಡಿಸ್ಕಷನ್ ಆಗಿ ಮಾಡಿದ್ದಾಯಿತು. ಸರ್, ಸಾರಿ, ಹೌದು. ಬಟ್ ಆ ಕಥೆಗೂ ಈ ಕಥೆಗೂ ತುಂಬ ವಿಭಿನ್ನವಾಗಿದೆ. ಇದು ನಮ್ಮ ಎಲ್ಲರ ಜೀವನದಲ್ಲೂ ಎಲ್ಲರೂ ನಮ್ಮ ಮನೆಯಲ್ಲಿ, ನಮ್ಮ ಪಕ್ಕದ ಮನೆಯಲ್ಲಿ ನಡೆಯುವಂತಹ ಕಥೆ ಸರ್ ಇದು. ಸೊ ತುಂಬ ವಿಭಿನ್ನವಾಗಿದೆ, ತುಂಬ ಹೈ ಮೊರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಹೌದು, ಅದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಆ್ಯಕ್ಟ್ ಟೈಟಲ್ ಅದಕ್ಕೆ ಟ್ಯಾಗ್ಲೈನ್ ಅಮರ ಮಧುರ ಪ್ರೇಮ ಅಂತ ಇಟ್ಟಿದ್ದೀವಿ. ಸಿನಿಮಾ ನೋಡಿದಾಗ ನಿಮಗೆ ಇನ್ನೂ ಡೀಪ್ ಆಗಿ ಅರ್ಥ ಆಗುತ್ತೆ. ಮತ್ತೆ ವೀರ್ ಸಮರ್ ಸರ್, ಇಲ್ಲ ಸರ್, ನಿಮ್ಮ ಸಿನಿಮಾ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಟ್ಯಾಗ್ಲೈನ್ ಓವರಾಲ್ ಕಾನ್ಸೆಪ್ಟ್ಗೆ ನಾವು ಆ ಟೈಟಲ್ ಇಟ್ಟಿದ್ದೀವಿ. ಬಟ್ ನಿಮಗೆ ಯಾರು ಸುಮ್ಮನೆ ಇಲ್ಲ ಈ ಸಿನಿಮಾದಲ್ಲಿ. ಎಲ್ಲ ಪಾತ್ರಕ್ಕೂ ಒಂದು ಕತೆ ಇದೆ.
ಎಲ್ಲ ಪಾತ್ರಗಳು ಸೇರಿದ್ರೆ ಲವ್ ಸೀಸನ್ಸ್ ಆಗುತ್ತೆ. ಅಂದ್ರೆ ಮೆಟಾಫಾರಿಕ್ ಆಗಿ ಹೇಳಕ್ ಕೊಡ್ತೀವಿ ಸರ್. ಮತ್ತೆ ವಿ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಟೆಕ್ನಿಷಿಯನ್ ಆಗಿ ಪರಿಚಯ ಆದ್ವಿ, ಬಟ್ ಯುವರ್ ಲೈಕ್ ಮೈ ಫ್ಯಾಮಿಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಇಂದ ಎಂಡ್ವರೆಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಈಗಲೂ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ನೀವು ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು ಮ್ಯೂಸಿಕಲ್ಲಿ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜ್ಗೆ ಮ್ಯೂಸಿಕ್ ಬರುತ್ತೆ ಅಂತ, ಸೀರಿಯಸ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಯಾವಾಗಲೂ ಋಣವಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಲಿರಿಸಿಸ್ಟ್ ಆದಂಥ ಪ್ರಮೋದ್ ಮನೋಹರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಂಗ್ ಒನ್ ಆಫ್ ದಿ ಫೇವ್ರೆಟ್ ಸಾಂಗ್ ನನಗೆ ಪರ್ಸ್ನಲಿ ಕನೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಸ್ಟಾರ್ಟಿಂಗಿಂದ ನೀವು ಸಪೋರ್ಟ್ ಮಾಡಿ ನಮಗೆ ನಿಂತ್ಕೊಂಡು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಾಯಿ ಸರ್ವೆ ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದೀರಾ, ಅಪ್ರಿಷಿಯೇಟ್ ಮಾಡಿದ್ದೀರಾ, ಏನಿದೆಯೋ ಅದು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಇಲ್ಲಿ ಬರ್ದಿರುವಂಥ ನಮ್ಮ ಕೆ ಕ್ರೆಡೆಂಟ್ ಸರ್ಗೆ, ಮತ್ತೆ ಧನಂಜಯ ರಂಜನ್ ಸರ್ಗೆ, ಮತ್ತೆ ಕೃಷ್ ಜೋಶಿ ಸರ್ಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಎಲ್ಲ ಸಾಂಗ್ಸು ವಿಭಿನ್ನವಾಗಿದೆ. ಎಲ್ಲ ಕತೆಗೆ ಒಂದೊಂದು ಸಾಂಗ್ ಕೂಡ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದಂಗೆ ಪ್ರತಿಯೊಂದು ಸಾಂಗ್ ಕೂಡ ಒಂದು ಕತೆ ಇರುತ್ತೆ. ಸೊ ಹೋಪ್ ಯು ಆಲ್ ಲೈಕ್ ಇಟ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ನಾನು ಲವ್ ಸೀಸನ್ ಸಿನಿಮಾದಲ್ಲಿ ರಾಮ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ನನ್ನ ಕ್ಯಾರೆಕ್ಟರ್ ತುಂಬಾ ರಿಯಲ್ ಆಗಿದೆ. ಐ ಮೀನ್ ಇಟ್ಸ್ ನಾಟ್ ಪರ್ಫೆಕ್ಟ್. ತಪ್ಪು ಮಾಡ್ತಾನೆ, ಕಲಿತಾನೆ, ಬೀಳ್ತಾನೆ, ಮತ್ತೆ ಎದ್ದು ಬರ್ತಾನೆ. ಇದೇ ಲೈಫ್, ಇದೇ ರಿಯಾಲಿಟಿ ಅಲ್ವಾ. ಸೊ ಇದು ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ನನ್ನ ನಂಬಿಕೆ. ಮತ್ತೆ ನಾನು ಈ ಸಿನಿಮಾದಲ್ಲಿ 3 ಡಿಫ್ರೆಂಟ್ ಏಜ್ ಲುಕ್ಸ್ ಅಲ್ಲಿ ಕಾಣಿಸ್ಕೊಳ್ತಿದ್ದೀನಿ. 24 ವರ್ಷ, 21 ವರ್ಷ, ಮತ್ತೆ 16 ವರ್ಷದ ಹುಡುಗನಾಗಿ. 21 ಮತ್ತು 24 ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಿತ್ತು, ಕಾಸ್ಟ್ಯೂಮ್ ಟ್ರಿಮ್ ಎಲ್ಲ ಮಾಡಿ. ಬಟ್ 16 ವರ್ಷಕ್ಕೆ ಸಣ್ಣ ಆಗ್ಬೇಕಾಗಿತ್ತು. ಡೈರೆಕ್ಟರ್ನ ರಿಕ್ವೆಸ್ಟ್ ಮಾಡಿಕೊಂಡು 1 ತಿಂಗಳು ಟೈಮ್ ತೊಗೊಂಡಿದ್ದೆ. 1 ತಿಂಗಳಲ್ಲಿ ಎಷ್ಟು ಸಣ್ಣ ಆದರೆ ಅಷ್ಟು ನಾನು ಹಿಂದೆ ತಿರುಗಿ ನೋಡಿದಾಗ ರಿಗ್ರೆಟ್ಸ್ ನನಗೆ ಇರಬಾರ್ದು. ಸೊ 1 ತಿಂಗಳು ನನಗೆ ಟೈಮ್ ಕೊಡಿ, ಎಷ್ಟಾದರೆ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಅವ್ರು ಅರ್ಥ ಮಾಡಿಕೊಂಡು ನನಗೆ 32 ಡೇಸ್ ಟೈಮ್ ಕೊಟ್ಟಿದ್ರು. ಆ 32 ಡೇಸಲ್ಲಿ ನೀವು ನಂಬಲ್ಲ, 7 kg ಕಡಿಮೆ ಆಗಿದೆ. ತುಂಬಾನೇ ಕಷ್ಟಪಟ್ಟಿದ್ದೀನಿ. 4 ಗಂಟೆಯಿಂದ 5 ಗಂಟೆ ಪ್ರತಿದಿನ ವರ್ಕೌಟ್ ಮಾಡ್ತಿದ್ದೆ ಆ ಕ್ಯಾರೆಕ್ಟರ್ಗೋಸ್ಕರ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಕ್ಯಾರೆಕ್ಟರ್ ನೀವು ಸಿನಿಮಾದಲ್ಲಿ ನೋಡಿದಾಗ ನಾನು ಹೇಳೋದಲ್ಲ, ನೀವೇ ಫೀಲ್ ಆಗ್ತೀರಾ. ನಿಮ್ಗೆ ಆ ಕ್ಯಾರೆಕ್ಟರ್, ಆ ಎಪಿಸೋಡ್ ಪ್ಲೇ ಆಗ್ತಿದ್ದಾಗ ನಿಮ್ಗೆ ಆ ಮಜಾ ಫೀಲ್ ಆಗುತ್ತೆ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತೆ ಸಿನಿಮಾ ಬಗ್ಗೆ, ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್. ಲವ್ ಸೀಸನ್ ಇಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ. ಇದು ನಮ್ಮ ರಿಯಲ್ ಲೈಫಲ್ಲಿ ಬರೋ ಡಿಫ್ರೆಂಟ್ ಫೇಸಸ್ ಆಫ್ ಲವ್ ಬಗ್ಗೆ ಹೇಳುತ್ತೆ. ಹಾರ್ಟ್ ಬ್ರೇಕ್ ಆಗಿರ್ಬೋದು, ಮೆಮೊರೀಸ್ ಇರ್ಬೋದು, ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಇದೆಲ್ಲನೂ ನಮ್ಮ ನಿಜವಾದ ಲೈಫಲ್ಲಿ ನಡೆಯುತ್ತೆ. ಸೊ ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದೊಂದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಲವ್ ಸ್ಟೋರಿ ಜೊತೆ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಇದು ಮ್ಯೂಸಿಕಲ್ ಲವ್ ಸ್ಟೋರಿ ಕಮ್ ಫ್ಯಾಮಿಲಿ ಡ್ರಾಮಾ. ಮತ್ತೆ ಇದು ಎಲ್ಲ ಇಡೀ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಸಿನಿಮಾ. ಮತ್ತೆ ಎಲ್ಲ ಜನರೇಷನ್ಸು ಕೂಡ ಕುತ್ಕೊಂಡು ಫೀಲ್ ಆಗುವಂಥ ಸಿನಿಮಾ. ನಾನು ಹೇಳಬೇಕು ಅಂದರೆ, ಈ ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಅವ್ರ ಓನ್ ಲವ್ ಸ್ಟೋರಿ ನೆನಪಾಗುತ್ತೆ. ಡೆಫಿನೆಟ್ಲಿ ಇಫ್ ಯು ಆರ್ ಎವರ್ ಲವ್ಡ್ ಸಮ್ವನ್ ಈವನ್ ಒನ್ಸ್, ದಿಸ್ ಫಿಲಮ್ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ವಿತ್ ಯು. ನಾನು ಹೇಳಬೇಕು ಅಂದರೆ, ಈ ಸಿನಿಮಾ ನೋಡಿದ್ಮೇಲೆ ನೀವು ಬರೀ ನಮ್ಮ ಕತೆ ಮಾತ್ರ ನೆನ್ಪಿಟ್ಕೊಳ್ಳಲ್ಲ, ನಿಮ್ಮ ಜೀವನವನ್ನ ನೆನಪು ಮಾಡ್ಕೊಳ್ತೀರಾ. ಮತ್ತೆ ಒಂದು ಸಲ ಈ ಸಿನಿಮಾ ನೋಡಿದ್ರೆ ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ, ಮತ್ತೆ ನಿಮ್ಮ ಸಂಬಂಧಗಳಿಗೆ ಹೊಸ ಅರ್ಥ ಸಿಗುತ್ತೆ. ಸೊ ಆಡಿಯನ್ಸ್, ಪ್ಲೀಸ್ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ಇದು ಸಿನಿಮಾ ಅಲ್ಲ, ಇದು ನಿಮ್ಮ ಕತೆ. ದಿಸ್ ಇಸ್ ಯುವರ್ ಸ್ಟೋರಿ. ಸೊ ದಯವಿಟ್ಟು ಈ ಸಿನಿಮಾನ ಸಪೋರ್ಟ್ ಮಾಡಿ. ಮತ್ತೆ ಕೆಲವೊಂದು ಫೀಲಿಂಗ್ಸ್ನ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ವರ್ಡ್ಸ್ ಅಲ್ಲಿ, ಬಟ್ ಅದನ್ನ ಫೀಲ್ ಮಾಡ್ಬೋದು. ಸೊ ಆ ಫೀಲ್ ಮಾಡುವಂತ ಸಿನಿಮಾ ನಮ್ಮ ಲವ್ ಸೀಸನ್ಸ್. ಸೊ ಐ ಜಸ್ಟ್ ವಾಂಟ್ ಟು ಸೇ, ದಿಸ್ ಇಸ್ ನಾಟ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್, ಇಟ್ಸ್ ಅನ್ ಅಬ್ಸಲ್ಯೂಟ್ ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಸಿನಿಮಾನ ನೋಡಿ, ಇದನ್ನ ಮಿಸ್ ಮಾಡ್ಕೋಬೇಡಿ ಆಡಿಯನ್ಸ್. ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ಸಪೋರ್ಟ್ ಮಾಡಿ. ಬಿಕಾಸ್ ಹೊಸಬ್ರು ಬರಬೇಕು, ಹೊಸ ಕಂಟೆಂಟ್ಸ್ ಬರಬೇಕು. ನೀವು ಸಪೋರ್ಟ್ ಮಾಡಿದ್ರೆ ನಮ್ಮಂತ ಹೊಸಬ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಒಳ್ಳೆ ಕಂಟೆಂಟ್ ಇಟ್ಕೊಂಡೆ ಬರ್ತಿದ್ದೀವಿ. ನಮ್ಮನ್ನ ನಂಬಿ ಥಿಯೇಟರ್ ಬನ್ನಿ, ನಿಮ್ಗೆ ಮೋಸ ಮಾಡಲ್ಲ ನಾವು. 100% ಶೋರ್ ಒಳ್ಳೆ ಕಂಟೆಂಟ್ ಜೊತೆಲೆ ಬರ್ತಿದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು, ನಮ್ಮ ತಂದೆಯವರೇ. ಬಟ್ ಸಿನಿಮಾ ಅಂತ ಬಂದಾಗ ತಂದೆ ಮಗನಾಗಿ ರಿಲೇಶನ್ಶಿಪ್ ಇರಲಿಲ್ಲ. ಒಬ್ಬ ಆರ್ಟಿಸ್ಟ್ಗೆ, ಒಬ್ಬ ಪ್ರೊಡ್ಯೂಸರ್ಗೆ ಏನು ರಿಲೇಶನ್ಶಿಪ್ ಇರಬೇಕು ಅದೇ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ಸ್ ಕನ್ನಡ ಇಂಡಸ್ಟ್ರಿಗೆ ಬೇಕಿದೆ.
ಬಿಕಾಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದ್ರೆ ನಾವು ಪ್ರೀ ಪ್ರೊಡಕ್ಷನ್ ಪ್ಲಾನ್ ಅಲ್ಲಿ ನಾವು ಬಜೆಟ್ ಹಾಕೊಳ್ತಿದ್ದಾಗ ಟೆಕ್ನಿಷಿಯನ್ಸ್ ಮತ್ತೆ ಕ್ಯಾಮ್ರಾ ಈ ತರ ಸ್ವಲ್ಪ ಮೀಡಿಯಂ ರೇಂಜ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಾಗ ಪ್ರೊಡ್ಯೂಸರ್ಸ್ ಬಂದು ಇಲ್ಲ, ನೀವು ಕಾಂಪ್ರಮೈಸ್ ಆಗಬೇಡಿ, ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಸ್ ಕೊಡ್ತೀನಿ, ಟೆಕ್ನಿಷಿಯನ್ಸ್ ಕೊಡ್ತೀನಿ, ನೀವು ಸಿನಿಮಾ ಕಾನ್ಸಂಟ್ರೇಟ್ ಮಾಡಿ, ಸಿನಿಮಾ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಚೆನ್ನಾಗಿ ತೆಗೀರಿ, ಇದೆಲ್ಲ ಯೋಚನೆ ಮಾಡಬೇಡಿ ಅಂತ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾವೇನೇ ಪ್ಲಾನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ, ಎಲ್ಲೂ ಕಡಿಮೆ ಮಾಡಲಿಲ್ಲ. ಸೊ ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದಿ ಶಿಪ್ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅವ್ರ ಜರ್ನಿ ನನಗೆ ಗೊತ್ತು. ಸುಮಾರು 5-6 ವರ್ಷದಿಂದ ನಾವು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ MRF ಅಂತ, ಒಂದು 5-6 ವರ್ಷದಿಂದ. ಅಲ್ಲಿಂದ ನಮ್ಮ ಜರ್ನಿ ಟ್ರಾವೆಲ್ ಆಗ್ತಿದೆ. ಅದಾದ್ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ವಿ, ಅದು ಆಗಲಿಲ್ಲ. ಮತ್ತೆ ಆದ್ಮೇಲೆ ಶಾರ್ಟ್ ಫಿಲ್ಮ್ ಅಟ್ಲೀಸ್ಟ್ ಪ್ರೋಸೆಸ್ ಅಲ್ಲಿ ಇರೋಣ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಪ್ಲಾನ್ ಮಾಡ್ಕೊಂಡ್ವಿ, ಅದು ಆಗಲಿಲ್ಲ. ಸೊ ಈ ಒಂದು 5 ಗಂಟೆ ರಾತ್ರಿಯಲ್ಲಿ ಒಂದು ಯೋಚನೆ ಬರುತ್ತೆ ಅವ್ರಿಗೆ. ಬೆಳಗ್ಗೆ 5 ಗಂಟೆ ರಾತ್ರಿ ಫೋನ್ ಮಾಡ್ಬಿಟ್ಟು ಈ ತರ ಒಂದು ಥಾಟ್ ಬಂದಿದೆ, ಈ ತರ ಚೆನ್ನಾಗಿದೆ ಅಂತ ಎಕ್ಸೈಟ್ ಆಗಿ ಡಿಸ್ಕಷನ್ ಮಾಡಿ ಈ ಕತೆ ಹೇಳಿದಾಗ ನನಗೂ ಎಕ್ಸೈಟ್ ಆಯಿತು. ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇದು ನಮ್ಮ ಕನಸು, ಇವತ್ತು ಇಲ್ಲಿ ನಿಂತಿದ್ದೀವಿ. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ತುಂಬಾನೇ ಕಷ್ಟಪಟ್ಟಿದ್ದೀರಾ, ತುಂಬಾನೇ ಶ್ರಮ ಹಾಕಿದ್ದೀರಾ. ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ತುಂಬಾ ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ ಆಶಿಸ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳ್ದಂಗೆ ಒಳ್ಳೆಯವರು ಅಂತ, ಒಳ್ಳೆಯವರು ಒಳ್ಳೆತನ ಇರೋದಕ್ಕೆ ಈ ತರ ಸಿನಿಮಾ, ಇಷ್ಟು ಈ ಹೈ ಲೆವೆಲ್ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚು ಮಾತಾಡ್ತೀನಿ ನಮ್ಮ ಬಗ್ಗೆ. ಥ್ಯಾಂಕ್ ಯು. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ನಮ್ಮ ಸಾಂಗ್ಸ್, ಟೀಸರ್ಸ್, ಟ್ರೈಲರ್ಸ್, ನಮ್ಮ ಸಿನಿಮಾದ ಏನೇ ಕಂಟೆಂಟ್ಸ್ ಇದ್ರು ನಮ್ಮ ಪ್ರೊಡಕ್ಷನ್ NR ಯೂಟ್ಯೂಬ್ ಚಾನಲ್ ಅಲ್ಲೇ, NR ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲೇ ರಿಲೀಸ್ ಆಗ್ತಿದೆ. ನಾವು ಯಾವುದೇ ಆಡಿಯೋ ರೈಟ್ಸ್ಗೆ ಕೊಡಲಿಲ್ಲ. ದಯವಿಟ್ಟು ನಿಮ್ಮ ಸಹಕಾರ ಬೇಕು, ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಸಂಸ್ಥೆಯಿಂದ ಒಂದು ಒಳ್ಳೆ ಸಾಂಗ್ಸ್ ಎಲ್ಲ ಬರ್ತಿದೆ, ಓನಾಗಿ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು ಅಂದರೆ ಸಿನಿಮಾ ಇಸ್ ಮೈ ಏಮ್, ಸಿನಿಮಾ ಇಸ್ ಮೈ ಡ್ರೀಮ್, ಸಿನಿಮಾ ಇಸ್ ಮೈ ಚಾಲೆಂಜ್, ಸಿನಿಮಾ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಥ್ಯಾಂಕ್ ಯು. ನನ್ನ ನಂಬಿ ಒಳ್ಳೆ ಸಿನಿಮಾ ಕೊಡ್ತಿದ್ದೀವಿ, ಇನ್ನೂ ಹೆಚ್ಚು ಮುಂದೆ ಒಳ್ಳೆ ಸಿನಿಮಾಗಳೇ ಕೊಡ್ತೀವಿ ನಮ್ಮ ಪ್ರೊಡಕ್ಷನ್ ಇಂದ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬಾ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಗೊತ್ತಾಗಿದೆ ನಿಮ್ಗೆ ಸಮಯದ ಅಭಾವ ಇದೆ ಅಂತ. ನಿಮಗಿಂತ ಹೆಚ್ಚಾಗಿ ನನಗೆ ಹೇಗಾಗಿದೆ ಇಲ್ಲ. ಸೊ ಒಂದು ಲವ್ ಸಬ್ಜೆಕ್ಟ್ ಮಾಡಿರೋದ್ರಿಂದ ಇದು ನಾನು ನನ್ನ ಪರ್ಸನಲ್ ಒಪಿನಿಯನ್ ಹಂಚ್ಕೊಂತೀನಿ. 2017ರಲ್ಲಿ ನಾನೊಂದು ಹುಡುಗಿ ಇಷ್ಟಪಟ್ಟಿದ್ದೆ. ಆ ಹುಡುಗಿ ಪ್ರಪೋಸ್ ಮಾಡೋದಕ್ಕೆ ಅಂತ ಇಷ್ಟುದ್ದ ಕವನ, ಕವಿತೆ, ಏನೇನೋ ಒಂದು ಪೇಜೆಲ್ಲ ಬರ್ಕೊಂಡು ಹೋಗಿದ್ದೆ. ಹೋಗಿ ಹೇಳೋಣ ಅನ್ನೋ ಅಷ್ಟೊಂದು ಕಣ್ಮುಂದೆ ಬರ್ತಿದ್ದಂಗೆ ಎಲ್ಲ ಬರ್ತದೆ. ಇವತ್ತು ಹಂಗೆ ಆಗ್ಬಿಟ್ಟಿದೆ. ಒಂದು 10 ಪಟ್ಟಿಗಳು ಮಾಡ್ಕೊಂಡು ಬಂದಿದ್ದೆ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು, ಮೀಡಿಯಾದವ್ರು ಒಳ್ಳೆ ಕಂಟೆಂಟ್ ಕೊಡಬೇಕು, ನಮ್ಮ ಸಿನಿಮಾ ಬಗ್ಗೆ ಚೆನ್ನಾಗಿ ಅವ್ರು ಪಬ್ಲಿಸೈಸ್ ಮಾಡಲಿ ಅಂತೇಳಿ ಮಾತಾಡ್ಕೊಂಡು ಬಂದಿದ್ದೆ. ಇಲ್ಲೆಲ್ಲ ಮಾತಾಡೋದು ನೋಡಿ, ಇದೆಲ್ಲ ನೋಡಿ ಸೊ ನನಗೂ ನರ್ವಸ್ನೆಸ್. ಸೊ ಅದೇ ಪರಿಸ್ಥಿತಿ ಆಗಿದೆ. ಎಲ್ಲ ಮರ್ತು ಬಿಟ್ಟಿದ್ದೀನಿ. ಈಗೆಲ್ಲ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ, ಎಲ್ರ ಬಗ್ಗೆ ನಾನೇನು ಮಾತಾಡಬೇಕಿಲ್ಲ. ಟ್ರೈಲರ್ ಲಾಂಚ್ ಅಲ್ಲಿ ಖಂಡಿತ ಕಾನ್ಫಿಡೆಂಟ್ ಆಗಿ ತುಂಬಾ ಬೇಗ ನೀವು ಮುಗಿಸ್ಕೊಡ್ತೀವಿ ಪ್ರೆಸ್ ಮೀಟ್ ನ. ಈಗ ನಿಮ್ಮ ಕ್ವಶನ್ಸ್ ಏನಿದ್ರು ಕೇಳಿ ಸರ್. ಏನ್ ಸರ್? ಇದಕ್ಕೂ ಮುಂಚೆನೆ ಸರ್, ಇದಕ್ಕೂ ಮುಂಚೆ ಕ್ಷತ್ರಿಯ ಅನ್ನೋ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ, ಚಿರಂಜೀವಿ ಸರ್ದು. ಅದು ಅದಕ್ಕೆ ನಿಂತೋಯ್ತು. ಅನಿಲ್ ಮಂಡ್ಯ ಅವ್ರ ಡೈರೆಕ್ಟ್ರು. ಅದಾದ್ಮೇಲೆ ಬುದ್ಧಿವಂತಾಟು ಜಯರಾಮ್ ಸರ್ ಡೈರೆಕ್ಟ್ರು, ಉಪೇಂದ್ರ ಸರ್ ಮಾಡಿದ್ದು, ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಗುರುದೇವ್ ಹೊಯ್ಸರ್ ಅಕಿರಾಜಿ ಡಿಸ್ಟ್ರಿಬ್ಯೂಷನ್, ವಿಜಯ್ ಎಂ ಸರ್ ಡೈರೆಕ್ಟ್ರು, ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಅದಕ್ಕೂ ಮುಂಚೆ ಒಂದಷ್ಟು ಡಾಕ್ಯುಮೆಂಟ್ರೀಸ್, ಸಂಗೊಳ್ಳಿ ರಾಯಣ್ಣ ಅದು ಮ್ಯೂಸಿಯಂ ವೀರಭೂಮಿ ಅಂತ ಅನೌನ್ಸ್ ಆಗಿದೆ. ಸೊ ಅಲ್ಲಿ ನೀವು ಹೋದ್ರೆ ಸಂಗೊಳ್ಳಿ ರಾಯಣ್ಣ ಒಂದು ಡಾಕ್ಯುಮೆಂಟ್ರಿ ಬರುತ್ತೆ. ಸೊ ಅದಕ್ಕೂ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಆ ಡಾಕ್ಯುಮೆಂಟ್ರಿಗೆ. ಅದಕ್ಕೂ ಮುಂಚೆ ಒಂದು 3 ವರ್ಷ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇದೆ. ಮೈಸೂರು ರಾಮಾನಂದ ಅವ್ರಿಗೆ ಜೆ ರಂಗಠಾಣದಲ್ಲಿ ಥಿಯೇಟರ್ ಇಂದ ಬಂದಿತ್ತು. ಸೊ ಒಂದು 10 ವರ್ಷದ ಜರ್ನಿ ಸರ್. ಇಲ್ಲಿ ಬಂದು ನಿಂತಿದ್ದೀನಿ. ಸೊ ನನ್ನ 10 ವರ್ಷದಲ್ಲಿ ನಾನು ಏನೇನು ಜೀವನದ ಪಾಠಗಳನ್ನ ಕಲಿತಿದ್ದೀನಿ, ಸೊ ಏನೇನು ತಿಳ್ಕೊಂಡಿದ್ದೀನಿ. ಮತ್ತೆ ನಾನು ಸರ್, ನೀವು ಲವ್ ಸೀಸನ್ ಸಿನಿಮಾ ನೋಡಿ, ಇದರಲ್ಲಿ ಏನೇನು ಪಾತ್ರಗಳು ಬರುತ್ತೆ, ಆ ಪಾತ್ರಗಳಲ್ಲಿ ಏನೇನು ಒಳ್ಳೆತನ ಇದೆ, ಅದು ನಾನು ಹಂಗೆ ಯೋಚನೆ ಮಾಡೋದು, ನಾನು ಹಂಗೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಸಮಾಜನೂ ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಈ ಸಿನಿಮಾನ ನೋಡಿದ್ರೆ ನೀವು ಕೃತ್ವಿಕ್ ಅಂತ ಆಗ್ತಾರೆ ಸರ್.
ಸರ್ ಒಂದಷ್ಟು ಅನುಭವಗಳು ಗೊತ್ತಲ್ಲ ಸರ್, ಈಗ ಡೈರೆಕ್ಟ್ರು ರೈಟರ್ ಅಂದ್ಮೇಲೆ ಸೊ ನಮ್ಮ ಜೀವನದಲ್ಲಿ ನಡೆದಿರುವಂತ ಒಂದಷ್ಟು ಇನ್ಸಿಡೆಂಟ್ಸ್ ಗಳನ್ನ ಅಫ್ಕೋರ್ಸ್ ನಮ್ಗೆ ಫಸ್ಟ್ ಅದೇ ಬರೋದು. ಯಾಕಂದ್ರೆ ಅದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ, ತುಂಬಾ ಚೆನ್ನಾಗಿ ಅನುಭವಿಸಿರ್ತೀವಿ, ಆ ಭಾವನೆಯಲ್ಲಿ ಬೆಂದಿರ್ತೀವಿ. ಸೊ ಅದನ್ನೇ ನಾವು ಚೆನ್ನಾಗಿ ತುಂಬಾ ಪ್ರೆಸೆಂಟ್ ಮಾಡಕ್ಕಾಗೋದು. ಸೊ ಒಂದಷ್ಟು ಎಲಿಮೆಂಟ್ಸ್ ಇದೆ ಸರ್, ಪೂರ್ತಿ ಅಲ್ಲ, ಇನ್ನೊಂದಷ್ಟು ಸಿನಿಮಾಗೆ ಹೆಂಗ್ ಬೇಕು ಆ ಕ್ರಿಯೇಟಿವಿಟಿಗೆ, ಆ ಕ್ರಿಯೇಟಿವ್ ಒಂದಷ್ಟು ಟರ್ಮ್ಸ್ ಗೆ ಒಂದಷ್ಟು ಚೇಂಜಸ್ ಗಳನ್ನ ಮಾಡ್ಕೊಂಡಿದ್ದೀನಿ ಸರ್. ಕಂಪ್ಲೀಟ್ ಇಲ್ಲ, ಒಂದಷ್ಟು ಇನ್ನು ಮಿಕ್ಕಿದ್ದು ಕೇಳಿದ್ದು ಓದಿದ್ದು ಇದೆ. ಒಂದು ಮೈನ್ ಪಾಯಿಂಟ್ ಇದೆ, ಚಂದನ್ ಅವ್ರು ಆಕ್ಟ್ ಮಾಡಿರೋ ಕ್ಯಾರೆಕ್ಟರ್ ಮೂಲಕ ಅದು ಹೊರಗಡೆ ಬರುತ್ತೆ. ಸೊ ಅದು ಅಷ್ಟೇ, ಹಿಂಗೆ ಯಾರೋ ಒಂದು ಮೀಡಿಯಾ ಪರ್ಸನ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದನ್ನ ಕೇಳಿ ನಾನು ಇನ್ಸ್ಪೈರ್ ಆಗಿ ಬಂದಿದ್ದು. ಸೊ ಆ ತರ ಓದಿದ್ದು, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು ಪ್ರತಿಯೊಂದು ಈ ಸಿನಿಮಾಲಿದೆ. ಸೊ ಕೇಳ್ತಿದ್ರೆ ಅವಾಗಿಂದ ಮೀಡಿಯಾ ಪರ್ಸನ್ಸ್ ಲವ್ ಸೀಸನ್ಸ್ ಅಂದ್ರೆ ಏನು, ಸೀಸನ್ಸ್ ಅಂದ್ರೆ ಏನು ಅಂತ. ಸೊ ನಮ್ಮ ಜೀವನದಲ್ಲಿ ಒಂದು ಫೇಸ್ಗಳು ಬರುತ್ತೆ, ಒಂದಷ್ಟು ಕಾಲಘಟ್ಟಗಳು ಬರುತ್ತೆ. ಸೊ ಅದು ಒಂದೊಂದು ರೀತಿ ಭಾವನೆ, ಒಂದೊಂದು ಅನುಭವನ ಕೊಡುತ್ತೆ. ಸೊ ಅದನ್ನ ಮೆಟಾಫರ್ ಹೋಲಿಕೆಯಲ್ಲಿ ಸೀಸನ್ಸ್ ಅಂತ ಇಟ್ಟಿರೋದಷ್ಟೇ. ಸೊ ಮಳೆಗಾಲನ, ಚಳಿಗಾಲನ ಅಥವಾ ಬೇಸಿಗೆಗಾಲನ ವಿಜೃಂಭಣೆಯಾಗಿ ತೋರ್ಸೋದೇನಿಲ್ಲ ನಾವು ಸ್ಕ್ರೀನ್ ಮೇಲೆ. ಬಟ್ ಅದು ಹೇಗೆ ನಿಮ್ಗೆ ಒಂದೊಂದು ಅನುಭವಗಳನ್ನ ಕೊಡುತ್ತೆ ಅನ್ನೋದನ್ನ ಪಾತ್ರಗಳ ಮೂಲಕ, ಹೀರೋಯಿನ್ ಕ್ಯಾರೆಕ್ಟರ್ಗಳ ಮೂಲಕ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಸರ್. ಮತ್ತೆ ಒಂದು ಮೇನ್ ನಾನು ಮಾತಾಡಲೇಬೇಕು. ಸೊ ಇವಾಗ ಪ್ರಪಂಚದಲ್ಲಿ ಏನ್ ದುಬಾರಿ ಅಂತ ಕೇಳಿದ್ರೆ ಚಿನ್ನನೇ ದುಬಾರಿ ಅಂತಾರೆ. ಆದ್ರೆ ಚಿನ್ನ ಅಲ್ಲ, ನಂಬಿಕೆ, ವಿಶ್ವಾಸ, ಮತ್ತೆ ಪ್ರೀತಿ, ಒಳ್ಳೆತನ, ಇದು ತುಂಬಾ ದುಬಾರಿ. ಇದು ನಾವ್ ಯಾರಲ್ಲೂ ಅಷ್ಟು ಸುಲಭವಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾನು ಒಳ್ಳೆಯವನು, ನಾನು ಒಳ್ಳೆ ರೀತಿ ನಡ್ಕೊಂಡ್ರೆ ನನ್ನ ಡೌಟ್ ಪಡ್ತಾರೆ, ಓ ಇವನೇನ್ ಗುರು ಇಷ್ಟೊಂದು ಒಳ್ಳೆಯವನ, ಹಿಂಗ್ ಬಿಹೇವ್ ಮಾಡ್ತಾನೆ ಅಂದ್ರೆ ಒಳ್ಳೆತನನೇ ಜನ ಡೌಟ್ ಅಲ್ಲಿ ನೋಡ್ತಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಒಳ್ಳೆತನ ಈ ಸಮಾಜದಲ್ಲಿ ಕಣ್ಮರೆ ಆಗ್ತಿದೆ. ಸೊ ಅದು ಆಗ್ಬಾರ್ದು. ಸೊ ಇಲ್ಲಿ ಅದಾದ್ಮೇಲೆ ಈ ಲವ್ ಟುಡೇ ಮತ್ತೆ ಲವ್ ಮಾಕ್ಟೇಲ್, ಏನು ಆ ಲವ್ ಹೆಡ್ಡಿಂಗ್ ಇಟ್ಕೊಂಡು ಒಂದಷ್ಟು ಸಿನಿಮಾಗಳು ಬಂದಿದೆ, ಅದಕ್ಕಿಂತ ಒಂದು ವಿಭಿನ್ನವಾಗಿರುವಂತದ್ದು ನಮ್ ಸಿನಿಮಾ. ಈಗೇನ್ ಪುಟ್ಟಣ್ಣ ಕಣ್ಗಾಲ್ ಅವರು, ಸಿದ್ಲಿಂಗಯ್ಯ ಅವರು, ಅವರೆಲ್ಲ ಒಂದು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಒಂದಷ್ಟು ಮತ್ತೆ ಸೋಷಿಯಲ್ ಮೆಸೇಜ್ಗಳನ್ನ ಇಟ್ಕೊಂಡು ಬರೋರು. ಇದನ್ನೆಲ್ಲ ನೋಡಿದಾಗ ನಮಗೂ ಅನಿಸ್ತಿತ್ತು, ಇವಾಗಿನ ಪರಿಸ್ಥಿತಿಲಿ, ಇವಾಗಿನ ಜನರೇಷನ್ ಅಲ್ಲಿ ಆ ತರದ ಒಂದಷ್ಟು ಸಿನಿಮಾಗಳ ಅಂಶಗಳು ಇಟ್ಕೊಂಡು ಬರ್ತಾರೆ ತುಂಬಾ ಕಡಿಮೆ ಆಗಿರೋದ್ರಿಂದ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಒಂದಷ್ಟು ದೃಶ್ಯಗಳನ್ನಾಗಿರ್ಬೋದು, ಒಂದಷ್ಟು ಪಾತ್ರಗಳನ್ನಾಗಿರ್ಬೋದು ಬರ್ತಿದ್ದೀನಿ. ಖಂಡಿತ ತುಂಬಾ ಹೈ ಅಂದ್ರೆ ಹೈ ಮಾರಲ್ ವ್ಯಾಲ್ಯೂಸ್ ಇರೋದು, ಯಾರು ಹೇಳಂಗೆ ಇಲ್ಲ ಅವಾಗ ಬರ್ತಿತ್ತು ಇವಾಗ ಬರ್ತಿಲ್ಲ ಅಂತ. ಖಂಡಿತ ನಿಮ್ಗೆಲ್ರಿಗೂ ಅದು ಇಷ್ಟ ಆಗುತ್ತೆ. ಸೊ ಕೊನೆಯದಾಗ ಒಂದು ಮಾತು ಹೇಳ್ಬೇಕು ಅಂದ್ರೆ, ಬದುಕಲ್ಲಿ ವ್ಯಕ್ತಿ ಕಳ್ಕೊತೀವಿ, ವಸ್ತುಗಳನ್ನ ಕಳ್ಕೊತೀವಿ, ಬಟ್ ಬದುಕನ್ನ ಬದುಕೋದಿದೆಯಲ್ಲ ಅದನ್ನ ಯಾರು ಕಳ್ಕೋಬಾರ್ದು. ಸೊ ಅದು ಸಾಕ್ತಾನೆ ಇರ್ಬೇಕು. ಈಗ ಇಷ್ಟು ಏನ್ ಹೇಳಿದೀನಿ ಅಷ್ಟು ಎಲಿಮೆಂಟ್ಸ್ಗಳು ಈ ಸಿನಿಮಾ ಇದೆ. ಸಾರಿ ಡೈರೆಕ್ಷನ್ ಹುಡುಗರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು, ಮಾಣಿಕ್ಯ ಅವರಾಗಿರ್ಬೋದು, ಗಿರೀಶ್ ಅವರಾಗಿರ್ಬೋದು, ಶರತ್ ಅವರು